ಲೈಟ್ ಜಾಸ್ತಿ ಕೊಡು. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಜಯತಿ ಹರಿಃ ಅಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೋ ಶ್ರೀಪತಿರ್ಮಾನದೋ ನಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನಿಂ ಶ್ರೀಪಾದರಾಟ್ಸನ್ಮನಿಂ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹಿರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮಗುರುಂ ವೈದದ್ಯವಾರಾನ್ನಿಧಿಂ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶೇನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಸೇ ಗುರುಂ ಮಮ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಪರಮ ಪಾವನವಾದ ಪಿತೃಕಲ್ಪದ ಅನೇಕ ಸಂಗತಿಗಳನ್ನು ನಿನ್ನೆಯಿಂದ ನಾವು ತಿಳಿತಾ ಇದ್ದೇವೆ. ಪದ್ಮಪುರಾಣ, ಮಹಾಭಾರತ, ಅನುಶಾಸನ ಪರ್ವ, ಮಾರ್ಕಾಂಡೇಯ ಪುರಾಣ, ಹರಿವಂಶ, ಹೀಗೆ ಅನೇಕ ಗ್ರಂಥಗಳಲ್ಲಿ ಹಾಗೂ ನಿರ್ಣಯ ಸಿಂಧು, ಧರ್ಮಸಿಂಧು ಮೊದಲಾಗಿರತಕ್ಕಂತಹ ಗ್ರಂಥಗಳಲ್ಲೂ ಕೂಡ ಶ್ರಾದ್ದದ ಬಗ್ಗೆ ಅನೇಕ ಸಂಗತಿಗಳನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಆ ಎಲ್ಲ ವಿಷಯಗಳನ್ನು ದೇಶ, ಕಾಲ ಇವುಗಳಿಗೆ ಅನುಗುಣವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇಶಾಚಾರ, ಸಂಪ್ರದಾಯ ವ್ಯತ್ಯಾಸ ಇದ್ದೇ ಇದೆ. ಆದರೂ ಕೂಡ ಆ ದೇಶಾಚಾರ ಸಂಪ್ರದಾಯ ವ್ಯತ್ಯಾಸಗಳನ್ನು ಇದೇ ಅಂತಂದುಕೊಂಡು ಪೂರ್ತಿ ಬಿಡಬಾರದು. ಅವುಗಳಲ್ಲಿ ಸಾಧ್ಯವಾದದ್ದನ್ನು ನಾವು ನಿಷ್ಪಕ್ಷಪಾತವಾಗಿ ನಿರ್ವಂಚನೆಯಿಂದ ಆಚರಣೆಯನ್ನು ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಿನ್ನೆ ಅನೇಕ ಸಂಗತಿಗಳನ್ನು ನಾವು ನೋಡಿದ್ದೇವೆ. ಹಾಗೆ ಇವತ್ತು ಕೂಡ ಅನೇಕ ಸಂಗತಿಗಳನ್ನು ತಿಳಿದು ನಾವು ಮತ್ತೆ ಶ್ರಾದ್ದದ ಅನೇಕ ವಿಭಾಗಗಳನ್ನು ಇವತ್ತಿನ ದಿವಸ ಕಾಣಬೇಕಾಗಿದೆ. ನಿನ್ನೆ ದಿವಸ ಹೇಳುವಾಗ ಶ್ರಾದ್ದವನ್ನು ಮಾಡುವ ಕರ್ತೃ ಆಚಮನವನ್ನು ಪೂರ್ವ ದಿಕ್ಕಿಗೆ ಮಾಡಬೇಕು, ಶ್ರಾದ್ದ ಸಂಕಲ್ಪಾದಿಗಳನ್ನು ದಕ್ಷಿಣ ದಿಕ್ಕಿಗೆ ಮಾಡಬೇಕು ಎಂಬುದಾಗಿ, ಆನಂತರ ಪಿಂಡವನ್ನು ಜಲದಲ್ಲಿ ವಿಸರ್ಜನೆಯನ್ನು ಮಾಡಬೇಕು, ಅಗ್ನಿಯಲ್ಲಾದರೂ ಹಾಕಬೇಕು, ಇಲ್ಲ ಆಕಳಿಗೆ ಇಡಬೇಕು, ಇದರಿಂದ ಉತ್ತಮವಾದ ಗತಿಯಾಗ್ತದೆ ಅನ್ನುವಂತಹ ವಿಚಾರವನ್ನು ತಿಳಿದುಕೊಳ್ಳಬೇಕು. ಈ ವಿಷಯವಾಗಿ ಮುಂದೆ ಇನ್ನೂ ಅನೇಕ ನಿಯಮಗಳನ್ನು ಕೂಡ ಹೇಳೋದಕ್ಕಿದೆ. ಇದಾದ ಮೇಲೆ ಶ್ರಾದ್ದ ಕರ್ತೃ ಪಾಲಿಸಬೇಕಾದ ಅನೇಕ ನಿಯಮಗಳಲ್ಲಿ ಇನ್ನೊಂದು ನಿಯಮ, ಮನೆಯಲ್ಲಿ ಶ್ರಾದ್ದವನ್ನು ಮಾಡಿ ಯಜಮಾನ ಶ್ರಾದ್ದಕರ್ತೃ ಇನ್ನೊಬ್ಬರ ಮನೆಗೆ ಭೋಜನಕ್ಕೆ ಹೋಗಲೇಬಾರದು. ತನ್ನ ಮನೆಯಲ್ಲಿ ಬ್ರಾಹ್ಮಣರನ್ನು ಕೂಡಿಸಿ ಇನ್ನೊಬ್ಬರ ಮನೆಗೆ ಹೋಗೋದು ಅನಿವಾರ್ಯ ಇದೆ ಅಂತ ಹೇಳಿ ಇನ್ನೊಬ್ಬರ ಮನೆ ಭೋಜನಕ್ಕೆ, ಶ್ರಾದ್ದ ಭೋಜನವೇ ಇರಲಿ ಯಾವುದೇ ಭೋಜನವೇ ಇರಲಿ, ಇನ್ನೊಬ್ಬರ ಮನೆಗೆ ಭೋಜನಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲ. ಯಾರು ಶ್ರಾದ್ದ ಮಾಡಿದ್ದಾರೆ ಅವರಿಗೆ ಅವತ್ತಿನ ದಿವಸ ಬೇರೆಯವರ ಕಡೆಯಿಂದ ದಕ್ಷಿಣೆ, ದಾನ ಇವುಗಳನ್ನು ಸ್ವೀಕಾರ ಮಾಡುವಂತಹ ಅರ್ಹತೆ ಇಲ್ಲ, ಅವಕಾಶ ಇಲ್ಲ. ಧರ್ಮಶಾಸ್ತ್ರ ಅದಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ. ಆದ್ದರಿಂದ ಮನೆಯಲ್ಲಿ ಶ್ರಾದ್ದವನ್ನು ಮಾಡಿ ಬ್ರಾಹ್ಮಣರನ್ನು ಕೂರಿಸಿ ಸರ್ವಥಾ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗಬಾರದು. ಆಮೇಲೆ ನಾವು ಆಚರಣೆ ಮಾಡುವಂತಹ ಕಾಲಶ್ರಾದ್ದಕ್ಕೂ ಪಕ್ಷಮಾಸದ ಶ್ರಾದ್ದಕ್ಕೂ ಇರುವ ವ್ಯತ್ಯಾಸ ಏನು ಅಂತ ಕೆಲವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಕಾಲಶ್ರಾದ್ದ ಅಂದರೆ ಪ್ರತಿ ವರ್ಷ
ತಂದೆ ಅಥವಾ ತಾಯಿಗಳ ಅಂದರೆ ಗತಿಸಿದ ಹಿರಿಯರ ಅವರು ಮೃತವಾದ ತಿಥಿಯ ದಿವಸ ಮಾಡುವ ಶ್ರಾದ್ದವನ್ನು ಕಾಲಶ್ರಾದ್ದ ಅಂತ ಹೇಳ್ತಾರೆ. ಆಮೇಲೆ ಪಕ್ಷಮಾಸದಲ್ಲಿ ಮಾಡುವ ಶ್ರಾದ್ದವನ್ನು ಅದು ಪಕ್ಷ ಅಂತ ಹೇಳ್ತಾರೆ. ಕಾಲಶ್ರಾದ್ದಕ್ಕಾಗುವಾಗ ಕೇವಲ ಪಿತಾಮಹ ಪ್ರಪಿತಾಮಹ ಅನ್ನುವಂತಹ 3 ಪಿಂಡಗಳನ್ನು ಮಾತ್ರ ಇಡೋದಿರುತ್ತದೆ. ಆದರೆ ಪಕ್ಷಮಾಸದಲ್ಲಿ ಆಗುವಾಗ ಸರ್ವಪಿತೃ ಅಂತ ಇದಕ್ಕೆ ಹೆಸರು ಇರೋದರಿಂದ ಪಕ್ಷಮಾಸದಲ್ಲಿ ಯಾವ ನಮ್ಮ ಗತಿಸಿದ ಹಿರಿಯರು ತಂದೆಯ ಕಡೆ ಎಷ್ಟು ಜನ ಇದ್ದಾರೆ, ತಾಯಿಯ ಕಡೆ ಎಷ್ಟು ಜನ ಇದ್ದಾರೆ, ಹೆಂಡತಿಯ ಕಡೆ ಎಷ್ಟು ಜನ ಇದ್ದಾರೆ, ದೊಡ್ಡಪ್ಪ ಚಿಕ್ಕಪ್ಪ ನಮಗೆ ಶಾಸ್ತ್ರಪಾಠ ಹೇಳಿದ ಮಂತ್ರಪಾಠ ಹೇಳಿದ ಗುರುಗಳೂ ಕೂಡ ಗತಿಸಿದ್ದರೆ ಅವರಿಗೂ ಕೂಡ ನಾವು ಪಿಂಡ ಪ್ರದಾನವನ್ನು ಮಾಡಬೇಕು. ಅದೇ ರೀತಿಯಾಗಿ ಯಾರು ನಮಗೆ ಆಪತ್ಕಾಲದಲ್ಲಿ ಸಹಾಯವನ್ನು ಮಾಡಿದ್ದಾರೆ, ಈ ರೀತಿಯಾಗಿ ನಿನ್ನೆ ಹೇಳಿದ ಹಾಗೆ ಪಂಚೈತೆ ಪಿತರಸ್ಮೃತಃ ಅಂತ ಹೇಳಿದ ಹಾಗೆ ಪಕ್ಷಮಾಸದಲ್ಲಿ ಎಲ್ಲರಿಗೂ ಕೂಡ ಪಿಂಡ ಪ್ರದಾನವನ್ನು ಇಡುವ ಒಂದು ಸಂದರ್ಭ. ಹಾಗಾಗಿ ಕಾಲಶ್ರಾದ್ದಕ್ಕೆ 3 ಪಿಂಡಗಳು, ಪಕ್ಷಮಾಸದಲ್ಲಿ ಸರ್ವಪಿತೃಗಳು ಈ ಕ್ರಮದಲ್ಲಿ ಅರಿತು ಶ್ರಾದ್ದವನ್ನು ಮಾಡಬೇಕು. ಇದಿಷ್ಟು ಕಾಲಶ್ರಾದ್ದಕ್ಕೂ ಹಾಗೂ ಪಕ್ಷಮಾಸದ ಶ್ರಾದ್ದಕ್ಕೂ ಇರುವಂತಹ ವ್ಯತ್ಯಾಸ. ಅದರ ಜೊತೆಗೆ ಪಕ್ಷಮಾಸದಲ್ಲಾಗುವಾಗ ಅವಕಾಶ ಇದ್ದವರು, ಸಮಯ ಇದ್ದವರು 15 ದಿವಸ ಶ್ರಾದ್ದವನ್ನು ಮಾಡಬೇಕು. ಇಲ್ಲ ಅಂದರೆ 15 ದಿವಸ ತಿಲತರ್ಪಣವನ್ನು ಕೊಡಬೇಕು. 15 ದಿವಸ ಆಗಲಿಲ್ಲ ಅಂತಾದರೆ 3 ದಿವಸವಾದರೂ ಕೂಡ ಮಾಡಬೇಕು. ಆದಿಯಲ್ಲಿ, ಮಧ್ಯದಲ್ಲಿ ಹಾಗೂ ಕೊನೆಗೆ ಸರ್ವಪಿತೃ ಅಮಾವಾಸ್ಯ, ಹೀಗೆ 3 ಬಾರಿ ಪಕ್ಷಮಾಸದಲ್ಲಿ ಮಾಡಬೇಕು ಅಂತ. ಅದರಲ್ಲಿ ಯಾವತ್ತು ಕಾಲಶ್ರಾದ್ದದ ಮರಣ ತಿಥಿ ಇದೆ ಆ ತಿಥಿಯೇ ಮಾಡೋದು ಹೆಚ್ಚು ಉತ್ತಮವಾಗಿರತಕ್ಕಂತಹ ಪಕ್ಷ. ಇಲ್ಲ ಅಂತಾದರೆ ಅಷ್ಟಮಿ, ಮಾಭರಣಿ ಅಂದರೆ ಚೌತಿ ದಿವಸ ಅಥವಾ ಕೊನೆಯ ಪಕ್ಷ ಅಮಾವಾಸ್ಯೆ ದಿವಸ ಮಾಡಬೇಕು. ಆದರೆ ಇವತ್ತಿನ ದೇಶ ಕಾಲಮಾನ ಅನುಸರಣೆಯನ್ನು ಮಾಡಿ ಆಲೋಚನೆಯನ್ನು ಮಾಡಿದಾಗ ಪಕ್ಷಮಾಸ ಬಂದು ಕೂಡಲೇ ಮೊದಲು ಒಮ್ಮೆ ಪಾಡ್ಯನೋ ಬಿದಿಗೆನೋ ತೃತೀಯನೋ ಒಮ್ಮೆ ಶ್ರಾದ್ದ ಮಾಡಿ ಬಿಡಬೇಕು. ಯಾಕೆ ಅಂದರೆ ಈ ಉದ್ದೇಶ ಯಾಕೆ ಅಂದರೆ ಪಕ್ಷಮಾಸ ಆರಂಭ ಆಗುವಾಗ ಕೆಲವೊಮ್ಮೆ ಜಾತಾ ಶೌಚ ಬರಬಹುದು, ಮೃತ ಶೌಚ ಬರಬಹುದು. ಹಾಗಾಗಿ ಇಡೀ 15 ದಿವಸ ಆ ಅಶೌಚದಲ್ಲಿ ತೊಡಗಿಬಿಟ್ರೆ ಆ ಪಕ್ಷಮಾಸದ ಪರ್ವಕಾಲದ ಶ್ರಾದ್ದ ತಪ್ಪಿ ಹೋದಂತೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ 3 ಬಾರಿ ಮಾಡುವ ಉದ್ದೇಶ, ಅಥವಾ ಮೊದಲು ಒಂದು ಸಲ ಮಾಡಿಬಿಡೋಣ ಆಮೇಲೆ ತಿಥಿ ಇದ್ದ ದಿವಸ ಮಾಡೋಣ ಅಂತ ಹೇಳಿ ಮಾಡೋದು ಕೂಡ ಏನು ಅಂದರೆ ಅದು ಒಳ್ಳೆಯ ಪಕ್ಷ. ಅಂತೂ 3 ಬಾರಿ ಮಾಡುವ ಉದ್ದೇಶ ಈ ರೀತಿಯಾಗಿ ಇದೆ. ಏನೇ ಆಗಲಿ ಕೊನೆಯ ಪಕ್ಷ 1 ಬಾರಿ ಆದರೂ ಕೂಡ ಈ ಯಾವ ಪಕ್ಷಮಾಸದ ಪರ್ವಕಾಲದಲ್ಲಿ ಶ್ರಾದ್ದಾದಿಗಳನ್ನು ಪಕ್ಷವನ್ನು ಅವಶ್ಯವಾಗಿ ಮಾಡಲೇಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡ್ತಾ, ಆಮೇಲೆ ಶ್ರಾದ್ದ ಭೋಜನವನ್ನು, ಶ್ರಾದ್ದದ ನಿಯಮಗಳನ್ನು ಪಾಲಿಸುವಲ್ಲಿ ಯಜಮಾನ ಹಿಂದಿನ ದಿನ ಉಪವಾಸ ಇರಬೇಕು ಅಂತ ನಿಯಮ ಇದೆ. ಹಿಂದಿನ ದಿನ ಆತ ಲಘು ಉಪಹಾರವನ್ನು ಸ್ವೀಕಾರ ಮಾಡಬೇಕು, ಊಟವನ್ನು ಮಾಡಬಾರದು ಅಂತ. ಯಾಕೆ ಅಂದರೆ ಯಾವುದೇ ಕಾರ್ಯವನ್ನು ಮಾಡುವಾಗ ಎಷ್ಟು ಉಪವಾಸದಿಂದ ಮಾಡುತ್ತೇವೋ ಅಷ್ಟು ಮನಸ್ಸು ಕೇಂದ್ರೀಕೃತವಾಗಿರುತ್ತದೆ. ಅದರ ಜೊತೆಗೆ ಹಿಂದಿನ ದಿವಸ ಯಥಾಪ್ರಕಾರವಾಗಿ ಹೊಟ್ಟೆ ತುಂಬ ಊಟವನ್ನು ಮಾಡಿ ಮಾರನೇ ದಿವಸ ಶ್ರಾದ್ದಕ್ಕೆ ಕುಳಿತುಕೊಂಡಾಗ ಆಚಾರ್ಯ ಸ್ವಲ್ಪ ಇರಿ, ಮತ್ತೆ ಹೋಗಿ ಬಂದು ಮತ್ತೆ ಸ್ನಾನವನ್ನು ಮಾಡಿ ಮತ್ತೆ ಮುಂದುವರಿಸ್ತೇನೆ ಎನ್ನುವಂತಹ ಪ್ರಸಂಗಕ್ಕೆ ಅವಕಾಶ ಬರಬಾರದು. ಅದಕ್ಕೋಸ್ಕರವಾಗಿ ಹಿಂದಿನ ದಿನ ಯಜಮಾನ ಲಘು ಉಪಹಾರವನ್ನು ಸ್ವೀಕಾರ ಮಾಡಬೇಕು, ಮುಸುರಿ ಅನ್ನ ಇತ್ಯಾದಿಗಳನ್ನು ಊಟವನ್ನು ಮಾಡಬಾರದು. ಅದೇ ರೀತಿಯಾಗಿ ಬ್ರಾಹ್ಮಣನೂ ಕೂಡ, ಶ್ರಾದ್ದಕ್ಕೆ ಆಮಂತ್ರಿತನಾಗಿರತಕ್ಕಂತಹ ಬ್ರಾಹ್ಮಣನೂ ಕೂಡ ಆತ ಲಘು ಉಪಹಾರವನ್ನು ಸ್ವೀಕಾರ ಮಾಡಬೇಕು. ಯಾಕೆಂದರೆ ಉದ್ದೇಶ ಇಷ್ಟೇ, ಬ್ರಾಹ್ಮಣ ಚೆನ್ನಾಗಿ ಹೊಟ್ಟೆ ತುಂಬ ಊಟವನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಬ್ರಾಹ್ಮಣನು ಕೂಡ ಲಘು ಉಪಹಾರವನ್ನು ಸ್ವೀಕಾರ ಮಾಡಬೇಕು. ಈ ಹಿನ್ನೆಲೆ ಶ್ರಾದ್ದಕಲ್ಪ ನಿರೂಪಣೆಯನ್ನು ಮಾಡುವಾಗ
ಆದಷ್ಟು ಎಲ್ಲ ಪದಾರ್ಥಗಳನ್ನು ಹಾಗೂ ಉಪಕರಣಗಳನ್ನು ಹಿಂದಿನ ದಿವಸವೇ ಸಿದ್ಧವನ್ನು ಮಾಡಿಕೊಂಡು ಆದಷ್ಟು ಬೇಗ ಶ್ರಾದ್ದವನ್ನು ಮಾಡಿದಾಗ ಆ ಬ್ರಾಹ್ಮಣನಿಗೂ ಸಂತೋಷ, ಯಜಮಾನನಿಗೂ ಸಂತೋಷ. ಓಹೋ, ಇವ್ರ ಮನೆಯಲ್ಲಿ 4 ತೆಳಗೆ ಆಗಲ್ರಿ ಅಂಥೇಳಿ ತೀರ್ಮಾನ ಮಾಡಿಬಿಟ್ಟಿರ್ತಾರೆ. ಅಂತಹ ಸಂದರ್ಭದಲ್ಲಿ ಸಹಜವಾಗಿ ಆಚಾರ್ಯರು ಕೂಡ ಏನು ಮಾಡಿರಬಹುದು, ಏನಾದರೂ ಸ್ವಲ್ಪ ನೀರು, ಪಾನಕ ಇತ್ಯಾದಿಗಳನ್ನು ತಗೊಂಡು ಬರಬಹುದು. ಹಾಗಾಗಿ ಅದಕ್ಕೆ ಅವಕಾಶ ಆಗಬಾರ್ದು ಅಂತಾದರೆ ಏನಾಗಬೇಕು, ಬ್ರಾಹ್ಮಣರು ಉಪವಾಸದಿಂದ ಬರಬೇಕು ಅಂತಾದರೆ ಆದಷ್ಟು ಬೇಗ ಈ ಕಾರ್ಯಗಳನ್ನು ಹಿಂದಿನ ದಿವಸ ಸಿದ್ಧ ಮಾಡಿಕೊಂಡು ಮಾಡಬೇಕು ಅನ್ನೋದು ಇದರ ತಾತ್ಪರ್ಯ. ಇದಾದ ಮೇಲೆ ಆಮಂತ್ರಿತರಾಗಿರತಕ್ಕಂತಹ ಬ್ರಾಹ್ಮಣರಿಗೆ ಯಾವ ರೀತಿಯಿಂದಲೂ ಕೂಡ ಅಸಮಾಧಾನ ಆಗಬಾರ್ದು. ನಾವು 3 ಜನಕ್ಕೋ 4 ಜನಕ್ಕೋ 5 ಜನಕ್ಕೋ ಬ್ರಾಹ್ಮಣರಿಗೆ ಊಟಕ್ಕೆ ಹೇಳಿರ್ತೇವೆ. ಅದರಲ್ಲಿ ಒಬ್ಬ ನಮ್ಮ ಮನೆಗೆ ಕಾಯಂ ಆಗಿ ಬರುವಂತಹ ಬ್ರಾಹ್ಮಣ ಇರ್ತಾನೆ. ಆ ಬ್ರಾಹ್ಮಣನಿಗೇನೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋದು, ಅವನ ಜೊತೆಗೇನೆ ಹೆಚ್ಚು ಮಾತಾಡೋದು, ಅವನಿಗೇನೆ ಹೆಚ್ಚು ಉಪಚಾರ ಮಾಡೋದು, ಬೇರೆ 4 ಜನರಿಗೆ ಅಷ್ಟಕ್ಕಷ್ಟೇ ಮಾತಾಡಿಸೋದು, ಬಡಿಸೋದು ಇತ್ಯಾದಿ ಎಲ್ಲ ಮಾಡಿದಾಗ ಅದರಿಂದ ಬ್ರಾಹ್ಮಣರಿಗೆ ಅಸಮಾಧಾನ ಆಗ್ತಾ ಇದೆ. ಆ ರೀತಿಯಾದ ಅಸಮಾಧಾನಕ್ಕೆ ಅವಕಾಶ ಆಗಬಾರದು. ಅದೇ ರೀತಿಯಾಗಿ ದಕ್ಷಿಣೆ ಕೊಡುವಾಗಲೂ ಕೂಡ ದಕ್ಷಿಣೆಯನ್ನು ಕೊಡುವಾಗ ಹೇಗೆ ಅಂದರೆ 4 ಜನ ಬ್ರಾಹ್ಮಣರಲ್ಲಿ ಒಬ್ಬ ವಿದ್ವಾಂಸ ಇರ್ತಾರೆ. ಅವರಿಗೆ ಊಟಕ್ಕೆ ಕೂತಾಗ ಜಾಸ್ತಿ ದಕ್ಷಿಣೆ ಕೊಡೋದು, ಇನ್ನು ಕೆಲವರಿಗೆ ಕಮ್ಮಿ ಕೊಡೋದು. ಊಟಕ್ಕೆ ಕೂತಾಗ ಈ ದಕ್ಷಿಣೆಯ ತಾರತಮ್ಯವನ್ನು ಮಾಡಬಾರದು. ವಿದ್ವಾಂಸರಿದ್ದ ಪಕ್ಷದಲ್ಲಿ ಅವರಿಗೆ ಊಟ ಮುಗಿಸಿ ಹೋಗುವಾಗ ಹೆಚ್ಚಿನ ದಕ್ಷಿಣೆಯನ್ನು ಕೊಡಿ. ಆದರೆ ಊಟಕ್ಕೆ ಕೂತಾಗ ಯಾವ ರೀತಿಯಿಂದ ಅಸಮಾಧಾನ ಬ್ರಾಹ್ಮಣನಿಗೆ ಆಗಬಾರದು. ಅದೇ ರೀತಿಯಾಗಿ ಯಾವುದೋ ಒಬ್ಬ ಬ್ರಾಹ್ಮಣ ಸ್ವಲ್ಪ ತಡ ಮಾಡಿ ಬಂದಿರ್ತಾನೆ, ಆವಾಗ ಅವನಿಗೆ ಗದರಿಸೋದು, ಬೈಯೋದು, ಅಕಸ್ಮಾತ್ ಅವನು ಉಪವಾಸ ಹೋಗೋದು ಅಥವಾ ಅಸಮಾಧಾನದಿಂದ ತಲೆ ತಗ್ಗಿಸಿ ಊಟ ಮಾಡುವಂತಹ ಈ ಸೀನನ್ನು ಕ್ರಿಯೇಟ್ ಮಾಡಬಾರದು, ಈ ಪರಿಸ್ಥಿತಿಯನ್ನು ತಂದುಕೊಳ್ಳಬಾರದು. ಆಮೇಲೆ ಎಲೆ ಹಾಕ್ತೇವೆ. ಊಟಕ್ಕೆ ಎಲೆ ಹಾಕುವಾಗ ಭೂಮಕ್ಕೆ ಎಲೆ ಹಾಕಿದಂತೆ ಒಬ್ಬರ ಪಕ್ಕನೇ ಒಬ್ಬ ಎಲೆಯನ್ನು ಹಾಕಬಾರ್ದು. ಯಾಕೆ ಅಂದರೆ ಅಕಸ್ಮಾತ್ ಯಾರದೋ ಪಕ್ಕ ಕೂತಂತಹ ಬ್ರಾಹ್ಮಣನ ದೊನ್ನೆ ಸೋರಿ ಆ ಸಾರು ಪಕ್ಕದಲ್ಲಿ ಕೂತ ಬ್ರಾಹ್ಮಣನಿಗೆ ಎಲೆಗೆ ತಾಕಬಾರ್ದು. ಅಕಸ್ಮಾತ್ ಒಬ್ಬ ಬ್ರಾಹ್ಮಣನ ಥಾಲಿಯಲ್ಲಿರುವಂತಹ ನೀರು ಸೋರಿ ಅಥವಾ ನೀರು ಉಳ್ಳಿಸಿ ಅದು ಪಕ್ಕದ ಬ್ರಾಹ್ಮಣನ ಎಲೆಗೆ ಆಗಲಿ ಅವನಿಗಾಗಲಿ ತಾಕಬಾರ್ದು. ಇದನ್ನು ಅರಿತುಕೊಂಡು ಏನು ಮಾಡಬೇಕು ಅಂತ ಕೇಳಿದರೆ ಎಲೆಯನ್ನು ಸ್ವಲ್ಪ ಅಂತರ ಇಟ್ಟುಕೊಂಡು ಏನು ಮಾಡಬೇಕು ಅಂತ ಕೇಳಿದರೆ ಬಡಿಸಬೇಕು, ಎಲೆಯನ್ನು ಅಂತರ ಇಟ್ಟುಕೊಂಡು ಹಾಕಬೇಕು ಎಂಬುದಾಗಿ ಈ ನಿಯಮವನ್ನು ಕೂಡ ಅರಿತುಕೊಳ್ಳಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಶ್ರಾದ್ದ ಭೋಜನ, ಶ್ರಾದ್ದ ನಿಯಮ ಇವುಗಳನ್ನು ಅರಿತುಕೊಳ್ಳುವಾಗ 8 ಇಲ್ಲಿ ಬಿಡಬೇಕು ಅಂತ. ಶ್ರಾದ್ದ ಭೋಜನ ಮಾಡುವ ಬ್ರಾಹ್ಮಣ ಹಾಗೂ ಯಜಮಾನ ಸಾಯಂಕಾಲ ಭೋಜನ, ಅಭ್ಯಂಜನ, ಭಾರವನ್ನು ಎತ್ತುವುದು. ಯಾಕೆಂದರೆ ಜಾಸ್ತಿ ಭಾರವನ್ನು ಎತ್ತಿದಾಗ ಅವತ್ತು ವಾಂತಿ ಆಗಬಹುದು. ಹಾಗಾಗಿ ಭಾರವನ್ನು ಎತ್ತುವುದು, ಅಧ್ಯಯನ, ಸ್ತ್ರೀ ಸಂಘ, ಸಂಧ್ಯಾವಂದನೆ, ದಾನ ಸ್ವೀಕಾರ, ಹೋಮ ಇವುಗಳನ್ನು ಅವನು ವರ್ಜನೆ ಮಾಡಬೇಕು. ಸಂಧ್ಯಾವಂದನೆ ನಿತ್ಯಕರ್ಮ ಆದ್ದರಿಂದ ಮಧ್ಯಾಹ್ನದ ಭೋಜನ ಪೂರ್ವದಲ್ಲೇನೆ ಸಂಧ್ಯಾವಂದನೆಯನ್ನು ಮಾಡಿ ಮುಗಿಸಬೇಕು ಅನ್ನುವಂಥದ್ದು ನಿಯಮ. ಇದರಲ್ಲೂ ಸ್ವಲ್ಪ ದೇಶಾಚಾರ ವ್ಯತ್ಯಾಸ ಇರಬಹುದು. ಸರಿ, ಅಂತೂ ನಿಯಮಗಳನ್ನು ಈ ರೀತಿಯಾಗಿ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ಆಮೇಲೆ ಅಗ್ನೌ ಕರ್ಣೇನ ದೇವಸ್ಥಾಃ ಸ್ವರ್ಗಸ್ಥಾಃ ವಿಪ್ರಭೋಜನೆ ಋಷಿಸ್ಥಾಃ ದಕ್ಷಿಣಾದಾನೆ ಶ್ರಾದ್ದಂ ಸಪ್ತವಿಧಂ ಸ್ಮೃತಂ. ಶ್ರಾದ್ದ 7 ಬಗೆಯಾಗಿದೆ ಎಂಬುದಾಗಿ ಶ್ರುತಿ ಸ್ಮೃತಿ ಗ್ರಂಥಗಳು ನಿರೂಪಣೆಯನ್ನು ಮಾಡ್ತಾ ಇದ್ದಾವೆ. ಆ 7 ಬಗೆಯಾದ ಶ್ರಾದ್ದದಿಂದ ಯಾರ್ಯಾರು ಯಾವುದರಿಂದ ತೃಪ್ತಿಯನ್ನು ಹೊಂದ್ತಾರೆ. ಶ್ರಾದ್ದವನ್ನು ನಾವು ಆರಂಭ ಮಾಡಿದಾಗ ಅದು ಮುಗಿಯುವ ತನಕ ಇಷ್ಟು ಕ್ರಿಯೆಗಳು ಶ್ರಾದ್ದದಿಂದ ನಡೀತಾ ಇದ್ದಾವೆ. ಅದನ್ನು ಇನ್ನೊಂದು ಪ್ರಮಾಣವೂ ಕೂಡ ಈ ರೀತಿಯಾಗಿ ನಿರೂಪಣೆಯನ್ನು ಮಾಡ್ತಾ ಇದೆ. ಅಗ್ನೌ ಕರ್ಣೇ ದೇವಸ್ಥಾಃ ಸ್ವರ್ಗಸ್ಥಾಃ ದ್ವಿಜಭೋಜನೆ ಸ್ವಸ್ಥಾಃ ಪಿಂಡದಾನೇನ ವಿಕಿರೇ ನಿರಯಂಗತಾಃ ಶ್ರೀಮಂತೋ ದಕ್ಷಿಣೇ ದಾನೆ ಅಸುರಾಃ ಭೂರಿಭೋಜನೆ
ಪಶುಸ್ತಾಹ ಪ್ರಿಯವಾಕ್ಯೇನ ಪಕ್ಷಿ ಪಾದಾಭಿವಂದನಾತ್. ಯಾಕೆ ಶ್ರಾದ್ದ ಮಾಡಬೇಕ್ರಿ, ನಮ್ಮ ಗತಿಸಿದ ಹಿರಿಯರು ಎಲ್ಲೋ ಇರ್ತಾರೆ ಅಂತ ಕೇಳುವವರಿಗೆ ಇಲ್ಲಿ ಉತ್ತರ ಇದೆ. ಮೊದಲು ಶ್ರಾದ್ದಕ್ಕೆ ಬಳಸುವ ಅನ್ನದ ನೈವೇದ್ಯ ವೈಶ್ವದೇವಾದಿಗಳನ್ನು ಮಾಡ್ತೇವೆ. ಹಾಗಾಗಿ ಇದನ್ನು ಮಾಡೋದರಿಂದ ಮೊದಲು ಅಗ್ನೌಕರಣ ಸ್ವಧಾಕಾರವನ್ನು ಮಾಡೋದರಿಂದ ದೇವಲೋಕದಲ್ಲಿ ಇರತಕ್ಕಂತಹ ಪಿತೃದೇವತೆಗಳಿಗೆ ತೃಪ್ತಿಯಾಗ್ತದೆ. ಎರಡನೇದಾಗಿ ಬ್ರಾಹ್ಮಣರನ್ನು ಆವಾಹನೆ ಮಾಡ್ತೇವೆ. ಅವರಿಗೆ ವಿಶ್ವೇ ದೇವತೆಗಳನ್ನು ಆವಾಹನೆ ಮಾಡಿ ಪಿತೃಸ್ಥಾನಕ್ಕೆ ದೇವಸ್ಥಾನಕ್ಕೆ 2 ಎಲೆ ಹಾಕಿ ಅಲ್ಲಿ ಬಡಿಸ್ತೇವೆ, ಆಮಂತ್ರಣವನ್ನು ಕೊಡ್ತೇವೆ, ಆವಾಹನೆಯನ್ನು ಮಾಡ್ತೇವೆ, ಅರ್ಘ್ಯಪಾದ್ಯಾದಿಗಳನ್ನು ಕೊಡ್ತೇವೆ. ಹೀಗೆ ವಿಪ್ರಭೋಜನವನ್ನು ಮಾಡಿಸೋದರಿಂದ ಸ್ವರ್ಗಲೋಕದಲ್ಲಿ ಇರತಕ್ಕಂತಹ ಪಿತೃದೇವತೆಗಳಿಗೆ ತೃಪ್ತಿಯಾಗ್ತದೆ. ಆಮೇಲೆ ಮುಂದೆ ಪಿಂಡ ಪ್ರದಾನವನ್ನು ಮಾಡ್ತೇವೆ. ಆ ಪಿಂಡ ಪ್ರದಾನವನ್ನು ಮಾಡೋದರಿಂದ ಯಮಲೋಕದಲ್ಲಿ ಇರತಕ್ಕಂತಹ ಪಿತೃದೇವತೆಗಳಿಗೆ ಅಥವಾ ಹಾಗೂ ಗರ್ಭದಲ್ಲಿ ಇರತಕ್ಕಂತಹ ಪಿತೃದೇವತೆಗಳಿಗೆ ಏನಾಗ್ತಾ ಇದೆ, ತೃಪ್ತಿ ಆಗ್ತಾ ಇದೆ. ಲೋಕದಲ್ಲೂ ಕೂಡ ರೂಢಿ ಇದೆ, ಗತಿಸಿದ ಹಿರಿಯರು ಮತ್ತೆ ಮೊಮ್ಮಕ್ಕಳು ಗಿರಿಮಕ್ಕಳ ರೂಪದಲ್ಲಿ ಹುಟ್ಟುತ್ತಾರೆ ಅನ್ನುವಂತಹ ಲೋಕಾರೂಢಿ ಇದೆ. ಹಾಗಾಗಿ ಪಿಂಡ ಪ್ರದಾನವನ್ನು ಮಾಡೋದರಿಂದ ಯಮಲೋಕದಲ್ಲಿ ಇರತಕ್ಕಂತಹ ಹಾಗೂ ಗರ್ಭದಲ್ಲಿ ಇರತಕ್ಕಂಥ ಗರ್ಭಸ್ಥ ಪಿತೃದೇವತೆಗಳಿಗೆ ತೃಪ್ತಿ ಆಗ್ತಾ ಇದೆ. ಆಮೇಲೆ ಪಕ್ಕದಲ್ಲಿ ಒಂದು ಎಲೆ ಮೇಲೆ ಅನ್ನ ಹಾಕಿರ್ತಾರೆ. ದರ್ಭೆಯನ್ನು ತಗೊಂಡು 4 ವಿಭಾಗವನ್ನು ಮಾಡ್ತಾರೆ. ಅದನ್ನು ವಿಕಿರಣ ಅಂತ ಹೇಳ್ತಾರೆ. ಈ ವಿಕಿರಣ ಪ್ರದಾನದಿಂದ ನರಕದಲ್ಲಿ ಇರತಕ್ಕಂತಹ ಪಿತೃದೇವತೆಗಳಿಗೆ ತೃಪ್ತಿ ಆಗ್ತಾ ಇದೆ. ಆಮೇಲೆ ಮುಂದೆ ದಕ್ಷಿಣೆಯನ್ನು ಕೊಡ್ತೇವೆ. ಈ ದಕ್ಷಿಣೆಯನ್ನು ಕೊಡೋದರಿಂದ ಶ್ರೀಮಂತ ಅಥವಾ ಮನುಷ್ಯ ಜನ್ಮದಲ್ಲಿ ಹುಟ್ಟಿರತಕ್ಕಂತಹ ಪಿತೃದೇವತೆಗಳಿಗೆ ತೃಪ್ತಿ ಆಗ್ತಾ ಇದೆ. ಅದಾದ ಮೇಲೆ ಮುಂದೆ ಪಿಂಡ ವಿಸರ್ಜನೆ ಇತ್ಯಾದಿ ಎಲ್ಲವನ್ನು ಮಾಡಿ ಆದ ಮೇಲೆ ಭೂರಿ ಭೋಜನವನ್ನು ಮಾಡ್ತೇವೆ. ಬ್ರಾಹ್ಮಣರ ಭೂರಿ ಭೋಜನವನ್ನು ಮಾಡಿಸ್ತೇವೆ. ಅದನ್ನು ಮಾಡೋದರಿಂದ ಅಸುರ ಜನ್ಮದಲ್ಲಿ ಇರತಕ್ಕಂತಹ ಪಿತೃದೇವತೆಗಳಿಗೆ ತೃಪ್ತಿ ಆಗ್ತಾ ಇದೆ. ಆಮೇಲೆ ಸಾವಕಾಶವಾಗಿ ಕೊಡ್ರಿ, ಏನು ಬೇಕು ಕೇಳ್ರಿ ಅಂತ ಹೇಳಿ ಕೇಳ್ತಾ ಇದ್ದೇವೆ. ಹಾಗೆ ಕೇಳೋದರಿಂದ ವಿದ್ಯಮಾನ ಪದಾರ್ಥೇಶು ಶಾಕಪಾಕೇಶು ಯದ್ರೋಚತೆ ತದ್ಗ್ರಾಹ್ಯಂ ಯನ್ನ ರೋಚತೆ ತತ್ಯಾಜ್ಯಂ. ಅಂದರೆ ನಾನು ನನ್ನ ಅನುಕೂಲತೆಗೆ ತಕ್ಕಂತೆ ಏನು ಪದಾರ್ಥಗಳನ್ನು ಮಾಡಿದ್ದೇನೆ, ಇಲ್ಲಿ ಏನು ಇದ್ದಾವೆ, ಅವುಗಳಲ್ಲಿ ತಮಗೆ ಯಾವುದು ಬೇಕು ಇಷ್ಟ ಇದೆ ಅದನ್ನು ಕೇಳಿ, ಬೇಡವಾದದ್ದನ್ನು ಬಿಡಿ, ಸಂತೋಷ ಮನಸ್ಸಿನಿಂದ ಊಟವನ್ನು ಮಾಡಿ ಅಂತ ಪ್ರಾರ್ಥನೆಯನ್ನು ಮಾಡೋದೇ ಪ್ರಿಯವಚನ. ಈ ಪ್ರಿಯವಚನದಿಂದ ಪಶುಯೋನಿಯಲ್ಲಿ ಇರತಕ್ಕಂತಹ ಪಿತೃದೇವತೆಗಳಿಗೆ ತೃಪ್ತಿ ಆಗ್ತಾ ಇದೆ. ಆಮೇಲೆ ಊಟ ಮಾಡಿ ಬಂದ ಮೇಲೆ ಬ್ರಾಹ್ಮಣನ ಪಾದಗಳಿಗೆ ನಮಸ್ಕಾರವನ್ನು ಮಾಡಬೇಕು. ಆ ನಮಸ್ಕಾರವನ್ನು ಮಾಡೋದರಿಂದ ಪಕ್ಷಿ ದೇಹದಲ್ಲಿ ಇರತಕ್ಕಂತಹ ಪಿತೃದೇವತೆಗಳಿಗೆ ತೃಪ್ತಿ ಅನ್ನೋದು ಉಂಟಾಗ್ತಾ ಇದೆ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿರತಕ್ಕಂತಹ ಪ್ರಯೋಜನ ಪ್ರಭಾವ ಶ್ರಾದ್ದವನ್ನು ಮಾಡೋದರಿಂದ ಇದೆ. ಅದಕ್ಕೋಸ್ಕರವಾಗಿ ಶ್ರಾದ್ದಂ ಸಪ್ತವಿಧಂ ಸ್ಮೃತಂ ಎಂಬುದಾಗಿ ನಿಯಮವನ್ನು ಸ್ಮೃತಿ ಮುಕ್ತಾವಲಿಕಾರರು ಏನು ಮಾಡ್ತಾ ಇದ್ದಾರೆ, ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಶ್ರಾದ್ದದಲ್ಲಿ ಪಿಂಡ ಪೂಜೆಯನ್ನು ತುಳಸಿ ದಳದಿಂದ ಮಾಡಬೇಕು. ಆ ಪಿಂಡದ ಮೇಲೆ ತುಳಸಿ ದಳ, ಭೃಂಗರಾಜ ಪತ್ರ ಇತ್ಯಾದಿ ಎಲ್ಲವನ್ನು ಸಮರ್ಪಣೆಯನ್ನು ಮಾಡಬೇಕು. ಹಾಗೆ ಮಾಡೋದರಿಂದ ಸೂರ್ಯಚಂದ್ರರು ಇರೋ ತನಕ ಪಿತೃದೇವತೆಗಳು ಪ್ರೀತರಾಗ್ತಾ ಇದ್ದಾರೆ. ವೃದ್ಧಹಾರಿತ ಸ್ಮೃತಿ ಈ ನಿಯಮವನ್ನು ಹೇಳ್ತಾ ಇದೆ. ಏನಂತ, ಯಶ್ರಾದ್ದಂ ಕುರುತೆ ವಿಪ್ರಹ ಶಾಲಿಗ್ರಾಮ ಶಿಲಾಗ್ರತಃ ಪಿತೃಣ ಅಂತತ್ರ ತೃಪ್ತಿ ಸ್ಯಾತ್ ಗಯಾ ಶ್ರಾದ್ದಾದನಂತಕಂ. ಯಾರು ಶಾಲಿಗ್ರಾಮದ ಸನ್ನಿಧಾನ, ತುಳಸಿಯ ಸನ್ನಿಧಾನ ಇವುಗಳಲ್ಲಿ ಶ್ರಾದ್ದವನ್ನು ಮಾಡ್ತಾರೆ, ಅದರಿಂದ ಆ ಪಿತೃದೇವತೆಗಳು ಗಯಾಶ್ರಾದ್ದದ ಫಲವನ್ನು ಏನು ಮಾಡ್ತಾ ಇದ್ದಾರೆ, ಪಡೆಯುವಂಥವರಾಗಿದ್ದಾರೆ. ಹಾಗಾಗಿ ನಿನ್ನೆ ಹೇಳಿದ ಹಾಗೆ ಶಾಲಿಗ್ರಾಮಗಳ ಸನ್ನಿಧಾನ, ತುಳಸಿಯ ಸನ್ನಿಧಾನ, ಗಂಗಾ ತೀರ್ಥದ ಸನ್ನಿಧಾನ ಇವುಗಳ ಸಹಿತವಾಗಿ ಮಾಡಿರ್ತಕ್ಕಂತಹ ಶ್ರಾದ್ದ ಗಯಾಶ್ರಾದ್ದಾದ ಅನಂತಕಂ, ಗಯಾಶ್ರಾದ್ದದ ಅನಂತ ಫಲವನ್ನು ಪಡಿತಾ ಇದೆ. ಪ್ರತಿ ವರ್ಷ ಅಂತೂ ನಮಗೆ ಗಯೆಗೆ ಹೋಗಿ ಶ್ರಾದ್ದವನ್ನು ಮಾಡಲಿಕ್ಕಾಗಲ್ಲ. ಹಾಗಿರುವಾಗ
ನಾವು ಈ ನಿಯಮಗಳನ್ನು, ಈ ಅಂಶಗಳನ್ನು, ಸಂದೇಶಗಳನ್ನು ತಿಳಿದು ಮಾಡಿದಾಗ ಗಯಾಶ್ರಾದ್ದದ ಫಲವನ್ನೇ ನಾವು ಪಡಿತೇವೆ ಅಂತ ಸ್ಮೃತಿಗಳು ನಿರೂಪಣೆಯನ್ನು ಮಾಡ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಈ ಶ್ರಾದ್ದಾದಿ ಕಾರ್ಯಗಳನ್ನು ಮಾಡಬೇಕು. ಇದರ ಜೊತೆಗೆ ಇನ್ನೂ ಒಂದು ನಿಯಮ ಇದೆ. ಅದು ಅವರವರ ಅನುಕೂಲತೆ, ಅನಾನುಕೂಲತೆ, ಅವರವರ ಸಂಬಂಧ, ರಿಲೇಷನ್ಶಿಪ್ಪು ಇವುಗಳ ಮೇಲೆ ಹೋಗುತ್ತೆ. ಏನಾ ನಿಯಮ ಅಂತ ಹೇಳಿದರೆ, 4-5 ಜನ ಅಣ್ಣ ತಮ್ಮಂದಿರಿರುವಾಗ ಪ್ರತ್ಯೇಕವಾಗಿ ಅವರವರ ಮನೆಯಲ್ಲಿ ಶ್ರಾದ್ದ ಮಾಡಬಹುದೇ ಅಂತ ಆಲೋಚನೆಯನ್ನು ಮಾಡಿದರೆ ಅದು ಸರಿಯಲ್ಲ. ಯಾಕೆಂದರೆ ಗತಿಸಿದ ಪಿತೃಗಳು, ಗತಿಸಿದ ಹಿರಿಯರು ಇದನ್ನು ಬಯಸ್ತಾರಂತೆ. ಯಾಕೆಂದರೆ ಮನೆ ಅಂದ ಮೇಲೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ. ಆದ್ದರಿಂದ ಬೇರೆ ಬೇರೆ ಮನೆ ಮಾಡಿಕೊಂಡು ಬೇರೆ ಬೇರೆ ಊರಿನಲ್ಲಿ ಇದ್ದರೂ ಕೂಡ ದೇವ ಕಾರ್ಯ, ಪಿತೃ ಕಾರ್ಯ ಈ ನಿಮಿತ್ತದಿಂದಲಾದರೂ ಕೂಡ ಎಲ್ಲ ಅಣ್ಣ ತಮ್ಮಂದಿರು ಭಿನ್ನಾಭಿಪ್ರಾಯವನ್ನು ಮರೆತು ಒಂದೇ ಕಡೆ ಶ್ರಾದ್ದವನ್ನು ಮಾಡಬೇಕು ಅನ್ನೋ ನಿಯಮವನ್ನು, ಒಂದು ಪ್ರೀತಿಯ ಬಾಂಧವ್ಯವನ್ನು ಪಿತೃದೇವತೆಗಳು ಬಯಸ್ತಾರಂತೆ. ಆದ್ದರಿಂದ ಸಾಧ್ಯವಿದ್ದಲ್ಲಿ ಅದನ್ನು ಎಲ್ಲರೂ ಒಂದೇ ಕಡೆ ಸೇರಿ ಮಾಡಬೇಕು. 100 ಅಥವಾ 150 ಕಿಲೋಮೀಟರ್ನ ಪ್ರದೇಶದ, ದೂರದ ಪ್ರದೇಶದಲ್ಲಿ ಡಿಸ್ಟೆನ್ಸ್ನಲ್ಲಿ ಇರತಕ್ಕಂತಹ 4-5 ಜನ ಅಣ್ಣ ತಮ್ಮಂದಿರಿದ್ದರೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋದು ಉತ್ತಮ. ಇನ್ನು ಕೆಲವರು ಏನು ಕೇಳ್ತಾರೆ, ಬೇರೆ ಬೇರೆ ಮಾಡಿದರೆ ಹೆಚ್ಚು ಜನ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದಂತೆ ಆಗ್ತದಲ್ರಿ ಅಂತ ಕೇಳ್ತಾರೆ. ಅದು ತೀರಾ ದೂರ ಪ್ರದೇಶದ ಅನಿವಾರ್ಯತೆಯಲ್ಲಿ ಮಾತ್ರ ಹಾಗೆ ಮಾಡಬಹುದು. ಆದರೆ ಬೇರೆ ಬೇರೆ ಮಾಡುವಾಗ ಬೇರೆ ಬೇರೆ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದಂತೆ ಆಗ್ತದಲ್ರಿ ಅಂತ ವಿಚಾರ ಮಾಡುವವರು 4-6 ಜನ ಅಣ್ಣ ತಮ್ಮಂದರು ಸೇರಿ ಮಾಡುವಾಗ ಆ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನೇ ಹೆಚ್ಚು ಕೊಡಬಹುದು, ಸಂಭಾವನೆಯನ್ನು ಹೆಚ್ಚು ಕೊಡಬಹುದು. ಅಥವಾ ಬೇರೆ ಬೇರೆ ವಸ್ತ್ರ, ಅನ್ನ, ಅಕ್ಕಿ ಇತ್ಯಾದಿಯಾದ ಪದಾರ್ಥಗಳನ್ನು ದಾನ ಕೊಡಬಹುದು. ಇದಕ್ಕೆ ಅವಕಾಶ ಇದೆ. ಅಂತೂ ಒಟ್ಟಾರೆ ಇದರ ಅಭಿಪ್ರಾಯ, ದೇವಕಾರ್ಯ ಪಿತೃಕಾರ್ಯದ ನಿಮಿತ್ತದಿಂದಲಾದರೂ ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ಒಳ್ಳೆಯ ಮನಸ್ಸಿನಿಂದ ಭಿನ್ನಾಭಿಪ್ರಾಯ ಭೇದವನ್ನು ಮರೆತು ಶ್ರಾದ್ದಾದಿ ಕಾರ್ಯಗಳಲ್ಲಿ ತೊಡಗಬೇಕು ಅನ್ನೋದು ಇದರ ಅಭಿಪ್ರಾಯ. ಇನ್ನು ಅದು ಅವರವರ ಅನುಕೂಲತೆ, ಅವರವರ ಮನೋಭೂಮಿಕೆಗೆ ಬಿಟ್ಟ ವಿಚಾರ. ಇದಿಷ್ಟನ್ನು ತಿಳಿದುಕೊಳ್ಳಬೇಕು ಎಂಬುದಾಗಿ ಹೇಳ್ತಾ, ಆಮೇಲೆ ನಿನ್ನೆ ಹೇಳಿದ ಹಾಗೆ ಯಜ್ಞೋಪವೀತ, ವಸ್ತ್ರ ಇತ್ಯಾದಿ ಎಲ್ಲವನ್ನೂ ಕೂಡ ಕೊಡಬೇಕು ಎಂಬುದಾಗಿ ಹೇಳ್ತಾ, ಶ್ರಾದ್ದ ಕರ್ತೃವಾಗಿರತಕ್ಕಂಥವನು ಶ್ರಾದ್ದದಲ್ಲಿ ಆಚಾರ್ಯರು ಈ ಮೊದಲು ಮಾತನ್ನು ಹೇಳಿಸ್ತಾರೆ. ಅಕ್ರೋಧನೈಹಿ ಶೌಚಪರೈಹಿ ಸತತಂ ಬ್ರಹ್ಮವಾದಿಭಿಃ ಭವಿತವ್ಯಂ ಭವದ್ಭಿಶ್ಚ ಮಯಾ ಚ ಶ್ರಾದ್ದ ಕರ್ಮಣಿ ಎಂಬುದಾಗಿ ಹೇಳ್ತಾರೆ. ಅಕ್ರೋಧನೈಹಿ ಅಂದರೆ ಶ್ರಾದ್ದದ ದಿವಸ ಯಾವುದೇ ಕಾರಣಕ್ಕೂ ಕೂಡ ಕೋಪತಾಪಾದಿಗಳಿಗೆ ಒಳಗಾಗದೆ, ವಿಕಾರಕ್ಕೆ ಒಳಗಾಗದೆ, ಶುದ್ಧವಾದ ಮನಸ್ಸಿನಿಂದ, ಸಂತೋಷದ ಮನಸ್ಸಿನಿಂದ ಶ್ರಾದ್ದವನ್ನು ಆರಂಭ ಮಾಡಿದ ಮೇಲೆ ಶ್ರಾದ್ದ ಮುಗಿಯುವ ತನಕ ತನ್ನ ಬಗ್ಗೆಯಾಗಲಿ ಅಥವಾ ಪ್ರದೇಶದ ಬಗ್ಗೆಯಾಗಲಿ ಅಪಾವಿತ್ರತೆಯನ್ನು ವಿಚಾರ ಮಾಡಬಾರದು. ಯಾಕೆಂದರೆ ಶ್ರಾದ್ದವನ್ನು ಮಾಡುವಾಗ ಹಿಂದೆ ಹೇಳಿದಂತೆ ಗೋಮಯಾದಿಗಳಿಂದ ನಾವು ಶುದ್ಧೀಕರಣವನ್ನು ಮಾಡಿದ ಮೇಲೆ ಅಲ್ಲಿ ಅಶೌಚ, ಅಪಾವಿತ್ರ್ಯ ಅನ್ನೋದು ಉಂಟಾಗುವುದಿಲ್ಲ. ಹಾಗಾಗಿ ಅಲ್ಲಿ ವಸಂತಿ ಪಿತರೌ ಗೇಹೆ ನಾಶೌಚಂ ಜಾಯತೆ ಕ್ವಚಿತ್ ಅಂತ ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಲಿಕಾರರು ನಿರೂಪಣೆಯನ್ನು ಮಾಡ್ತಾರೆ. ಎಲ್ಲಿ ಪಿತೃದೇವತೆಗಳನ್ನು ಆವಾಹನೆ ಮಾಡುತ್ತೇವೆ, ಎಲ್ಲಿ ಶಾಲಿಗ್ರಾಮ ಶಿಲೆಗಳಿಂದ ಸಹಿತವಾಗಿ ಗೋಮಯಾದಿಗಳಿಂದ ಶುದ್ಧೀಕರಣವನ್ನು ಮಾಡಿ ಶ್ರಾದ್ದವನ್ನು ಮಾಡುತ್ತೇವೆ, ಅಲ್ಲಿ ನಾಶೌಚಂ, ಅಲ್ಲಿ ಅಶೌಚ, ಅಪಾವಿತ್ರತೆ ಅನ್ನೋದು ಬರೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಅಂಶವನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಶ್ರಾದ್ದಕ್ಕೆ ಬ್ರಾಹ್ಮಣರಿಗೆ ಆಮಂತ್ರಣವನ್ನು ನೀಡಿ ನೀವು ಬರಬೇಡಿ ಎಂಬುದಾಗಿ ನಿಷೇಧವನ್ನು ಮಾಡಬಾರದು. ಹಾಗೆ ಮಾಡಿದರೆ ಬ್ರಹ್ಮಹತ್ಯಾ ದೋಷಕ್ಕೆ ಒಳಗಾಗ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಬರಬಾರದು ಅಂತಲೂ ಹೇಳಬಾರ್ದು. ಅದೇ ರೀತಿಯಾಗಿ ಶ್ರಾದ್ದ, ಭೋಜನ ಹಾಗೂ ದಕ್ಷಿಣೆದಾನ, ವಸ್ತ್ರಾದಿಗಳಿಂದ ಅವರನ್ನು ಸಂತೋಷ ಪಡಿಸಬೇಕು. ಅದೇ ರೀತಿಯಾಗಿ ಆ ಪದಾರ್ಥಗಳನ್ನು ಬೇಕಾ ಅಂತ ಕೇಳಬಾರ್ದು. ಅವರ ಹತ್ತಿರ ತೆಗೆದುಕೊಳ್ಳಬೇಕು. ಅವರಿಗೆ ಎಷ್ಟು ಬೇಕೋ ಅಷ್ಟು ಬಡಿಸಬೇಕು. ಅನಾವಶ್ಯಕವಾಗಿ ಅವರಿಗೆ ಪೂರ್ತಿ ಬಹಳಷ್ಟು ಚೆಲ್ಲೋ ಹಾಗೂ ಕೂಡ ಬಡಿಸಬಾರದು.
ಅನಾವಶ್ಯಕವಾಗಿರತಕ್ಕಂತಹ ಮಾತುಗಳನ್ನಾಡದೆ ಶಾಂತಿಯಿಂದ ಆ ಕಾರ್ಯವನ್ನು ಮಾಡಬೇಕು. ಶ್ರಾದ್ದದಲ್ಲಿ ಮಂತ್ರಪುರಸ್ಸರವಾಗಿ ವಿಶ್ವೇ ದೇವತೆಗಳನ್ನು ಹಾಗೂ ಪಿತೃದೇವತೆಗಳನ್ನು ಆವಾಹನೆ ಮಾಡಿರ್ತೇವೆ. ಆದ್ದರಿಂದ ಶಾಸ್ತ್ರವಾರ್ತೆಯನ್ನು ಬಿಟ್ಟರೆ ಬೇರೆ ಮಾತನ್ನು ಊಟದ ಸಮಯದಲ್ಲಿ ಮಾಡಬಾರ್ದು. ಯಾಕೆಂದರೆ ಮಾತಾಡ್ತಾ ಹೋಗಿಬಿಟ್ರೆ ಕೆಲವೊಮ್ಮೆ ಯಜಮಾನನಿಗೂ ಬ್ರಾಹ್ಮಣನಿಗೂ ಜಗಳ ಆಗೋ ಪ್ರಸಂಗ ಇರುತ್ತದೆ. ಅಥವಾ ಮಾತಾಡ್ತಾ ಹೋಗಿಬಿಟ್ರೆ ಕೆಲವೊಮ್ಮೆ ಯಾರದ್ದೋ ಅಶೌಚದ ಸುದ್ದಿ ಮಾತಾಡೋದು, ಈ ತರಹ ಎಲ್ಲ ಅನಗತ್ಯವಾದ ಸಂಗತಿಗಳು ಅಲ್ಲಿ ಪ್ರಸ್ತಾಪವಾಗ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಯಜಮಾನನಾಗಲಿ ಬ್ರಾಹ್ಮಣನಾಗಲಿ ಆ ಸಮಯದಲ್ಲಿ ಊಟವಾದ ಸಮಯದಲ್ಲಿ ಭೋಜನದ ಸಮಯದಲ್ಲಿ ಹರಟೆಯನ್ನು ಮಾಡದೆ ನಾಮಸ್ಮರಣೆಯನ್ನು ಮಾಡ್ತಾ ಶ್ರಾದ್ದವನ್ನು ಮಾಡಬೇಕು. ನಾನು ಮಾಡುವಂತಹ ಈ ಶ್ರಾದ್ದ ಬ್ರಾಹ್ಮಣರ ಭೋಜನ ದಾನ ಇತ್ಯಾದಿಗಳಿಂದ ನಮ್ಮ ಪಿತೃದೇವತೆಗಳು ಉದ್ಧಾರವಾಗ್ತಾ ಇದ್ದಾರೆ, ನನಗೆ ಆಶೀರ್ವಾದವನ್ನು ಮಾಡ್ತಾರೆ ಅಂತ ವಿಶ್ವಾಸವಿಟ್ಟುಕೊಂಡು ಶ್ರಾದ್ದ ಕರ್ಮದಲ್ಲಿ ಪೂಜ್ಯತ್ವವಾಗಿರತಕ್ಕಂತಹ ಬುದ್ಧಿಯಿಂದ ಶ್ರಾದ್ದವನ್ನು ಆಚರಣೆಯನ್ನು ಮಾಡಬೇಕು. ಜೊತೆಗೆ ಶ್ರಾದ್ದವನ್ನು ಮಾಡುವಾಗ ಶ್ರಾದ್ದ ಅಂದರೆ ಏನು, ಯಾಕೆ ನಾನು ಈ ಶ್ರಾದ್ದವನ್ನು ಮಾಡ್ತಾ ಇದ್ದೇನೆ, ಇದರಿಂದ ಪ್ರಯೋಜನ ಏನು ಅಂತ ತನಗೆ ತಾನು ತಿಳ್ಕೊಳ್ಬೇಕು. ಇಲ್ಲ ಅಂದರೆ ಗುರು ಹಿರಿಯರಿಂದ ಅದನ್ನು ತಿಳಿದುಕೊಂಡು ಭಕ್ತಿಯಿಂದ ಆಚರಣೆ ಮಾಡ್ತಾ ತನ್ನ ಮಕ್ಕಳಿಗೂ ಕೂಡ ಇದರ ಮಹತ್ವವನ್ನು ಅದನ್ನು ಹೇಳಿಕೊಡಬೇಕು. ಈ ರೀತಿಯಾಗಿ ಮಾಡಬೇಕೇ ವಿನಃ ಕಾಟಾಚಾರಕ್ಕೆ 4 ಪಿಂಡ ಇಟ್ಟು ಇವತ್ತಿನ ಕೆಲಸ ಮುಗಿತಪ್ಪ ಅನ್ನೋ ತರಹ ನಾವದನ್ನು ಆಚರಣೆಯನ್ನು ಮಾಡಬಾರದು ಎಂಬುದಾಗಿ ಹೇಳ್ತಾ ಇನ್ನೊಂದು ಸಂಗತಿಯನ್ನು ಗಮನಿಸಬೇಕು. ಶ್ರಾದ್ದ ಕರ್ಮವನ್ನು ಮಾಡುವಾಗ ಕೆಲವು ಮಂತ್ರಗಳನ್ನು ಯಜಮಾನ ಉಚ್ಚಾರ ಮಾಡಬೇಕಾಗ್ತಾ ಇದೆ. ಯಜಮಾನ ಅದರ ಬಗ್ಗೆ ಅನಾಸಕ್ತಿಯನ್ನು ತೋರಿಸಿದರೆ ಆ ಸ್ಪೀಡಿನಲ್ಲಿ ಆಚಾರ್ಯರು ಅದನ್ನು ಹೇಳ್ತಾ ಹೋಗೋ ಪ್ರಸಂಗ ಇರುತ್ತದೆ. ಆಚಾರ್ಯರು ಹಾಗೆ ಮಾಡಬಾರ್ದು, ಯಜಮಾನನೂ ಹಾಗೆ ಮಾಡಬಾರ್ದು. ಹಾಗಾಗಿ ಶ್ರಾದ್ದವನ್ನು ಮಾಡುವಾಗ ಯಜಮಾನ ಉಚ್ಚಾರ ಮಾಡಬೇಕಾಗಿರತಕ್ಕಂತಹ ಕೆಲವು ಮಂತ್ರಗಳಿರ್ತವೆ. ಉದಾಹರಣೆಗೆ ಅಸ್ಮತ್ ಪಿತೃ ಪಿತಾಮಹ ಪ್ರಪಿತಾಮಹಾನಾಂ ಗೋತ್ರಾಣಂ ತೃಪ್ತ್ಯರ್ಥಂ ಕರಿಷ್ಯೆ ಅಂತ ಯಜಮಾನ ಹೇಳಬೇಕಾಗ್ತಾ ಇದೆ. ಆವಾಗ ಬ್ರಾಹ್ಮಣರೇನು ಮಾಡಬೇಕು, ಕುರುಶ್ವ ಅಂತ ಹೇಳಬೇಕು. ಹೀಗೆ ಯಜಮಾನ ಹೇಳಬೇಕಾದ ಮಂತ್ರಗಳನ್ನು ಕೂಡ ಪುರೋಹಿತರು ಹೇಳಿದರೆ ಅದು ಯಜಮಾನನ ತಂದೆ ಶ್ರಾದ್ದವೇ ವಿನಃ ಪುರೋಹಿತರ ತಂದೆ ಶ್ರಾದ್ದ ಅಲ್ಲ. ಹಾಗಾಗಿ ಪುರೋಹಿತರು ಯಜಮಾನ ಹೇಳಬೇಕಾದ ಮಂತ್ರಗಳನ್ನು ಯಜಮಾನನ ಕಡೆಯಿಂದಲೇ ಹೇಳಿಸಿ ಶ್ರಾದ್ದವನ್ನು ಮಾಡುವುದರಿಂದ ಇದರಿಂದ ವಿಶೇಷವಾಗಿರತಕ್ಕಂತಹ ಪುಣ್ಯ ಅನ್ನೋದೇನಾಗ್ತಾ ಇದೆ ಅಂತ ಕೇಳಿದರೆ ಉಂಟಾಗ್ತಾ ಇದೆ. ಹಾಗಾಗಿ ಶ್ರಾದ್ದದ ತಾತ್ವಿಕ ಹಿನ್ನೆಲೆಯನ್ನು ಅರಿತುಕೊಂಡು ಏನು ಮಾಡಬೇಕು ಅಂತ ಕೇಳಿದರೆ ಶ್ರಾದ್ದಾದಿ ಕಾರ್ಯಗಳನ್ನು ಮಾಡಬೇಕು. ಇದರ ಜೊತೆಗೆ ಶ್ರಾದ್ದಕ್ಕೆ ನಾವು ಪದಾರ್ಥಗಳನ್ನು ಬಳಸ್ತೇವೆ. ಆ ಪದಾರ್ಥಗಳನ್ನು ಬಳಸುವಾಗಲೂ ಕೂಡ ಎಂತಹ ಪಾತ್ರೆಗಳನ್ನು ಬಳಸಬೇಕು ಅಂತ ಕೇಳಿದರೆ 2 ಅಡಿಗೆ, ಒಂದು ಚಟಿಗಿನ ಅನ್ನ ಮಾಡುವ ಅಡಿಗೆ, ಅಲ್ಲಿ ಅನ್ನ ಪಾಯಸ ಇತ್ಯಾದಿಗಳು, ಹಾಗೂ ಇನ್ನೊಂದು ಬ್ರಾಹ್ಮಣರ ಭೋಜನಕ್ಕೆ ಇರತಕ್ಕಂತಹ ಅಡಿಗೆ. ಅಲ್ಲೂ ಕೂಡ ಏನಾಗಿರಬೇಕು ಅಂತ ಕೇಳಿದರೆ ಹಿಂದಿನ ದಿನ ಉಪಯೋಗ ಮಾಡಿರತಕ್ಕಂತಹ ಎಡಗೈ ಬಲಗೈಯಿಂದ ಮುಟ್ಟಿದ ಎಣ್ಣೆ ಹಾಗೂ ಉಪ್ಪು ಮಸಾರ ಪುಡಿ ಇತ್ಯಾದಿ ಎಲ್ಲವೂ ಕೂಡ ಎಡಗೈ ಬಲಗೈಯಿಂದ ಹಿಂದಿನ ದಿನಗಳಲ್ಲಿ ಮುಟ್ಟಿದ್ದಾಗಿರಬಾರದು. ಅದು ಅವತ್ತೇ ಸಿದ್ಧ ಮಾಡಿಕೊಂಡದ್ದಾಗಿರಬೇಕು. ಅದೇ ರೀತಿಯಾಗಿ ಬಳಸುವ ಪಾತ್ರೆಗಳು ಕೂಡ, ಆ ಬಳಸುವ ಪಾತ್ರೆಗಳು ಹೇಗೆ ಅಂತ ಕೇಳಿದರೆ ಪಿಂಡ ಪ್ರದಾನವನ್ನು ಮಾಡುವಲ್ಲಿ, ಶ್ರಾದ್ದವನ್ನು ಮಾಡುವಲ್ಲಿ, ಅರ್ಘ್ಯಕ್ಕೆ, ಆಚಮನಕ್ಕೆ ಹಾಗೂ ಬೇರೆ ಬೇರೆ ನೈವೇದ್ಯಾದಿಗಳಿಗೆ ಎಳ್ಳು ದರ್ಭೆ ಜೇನುತುಪ್ಪ ಇತ್ಯಾದಿಗಳನ್ನು ಹಾಕಿಕೊಳ್ಳೋದಕ್ಕೆ ಆದಷ್ಟು ಬೆಳ್ಳಿಯ ಸಣ್ಣ ಸಣ್ಣ ಬಟ್ಟಲುಗಳನ್ನು ಉಪಯೋಗ ಮಾಡಬೇಕು. ಯಾಕೆಂದರೆ ಬೆಳ್ಳಿ ರುದ್ರದೇವರ ಕಣ್ಣಿನಿಂದ ಅವತಾರ ಮಾಡಿದೆ. ಪಿತೃಗಳಿಗೆ ಇದು ಈ ಧಾತು ಅತ್ಯಂತ ಪ್ರಿಯವಾಗಿದೆ. ಹಾಗಾಗಿ ಪಿತೃಣಾಂ ರಜ ಅನ್ನುವಂತಹ ಮಾತು ಈ ಶ್ರಾದ್ದ ಮಂತ್ರದಲ್ಲಿ ಬರ್ತಾ ಇದೆ. ಹಾಗಾಗಿ ದೇವಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡುವಾಗ ಏನೋ ದೇವಾನಾಂ ಸುವರ್ಣಂ ಪಿತೃಣಾಂ ರಜತಂ ಅನ್ನುವಂತಹ ಮಾತು ಬಂದಿದೆ. ಹಾಗಾಗಿ ಪಿತೃ ಕಾರ್ಯವನ್ನು ಮಾಡುವಾಗ ಸಣ್ಣ ಸಣ್ಣ ಬೆಳ್ಳಿಯ ಬಟ್ಟಲ, ಅರ್ಘ್ಯ ಪಾತ್ರೆ, ದೊನ್ನೆಯನ್ನು ಬಳಸುವ ಏನೇನು ಪ್ರಸಂಗಗಳಿದೆಯೋ ಅಲ್ಲಿ
ಆ ಬೆಳ್ಳಿಯ ದೊನ್ನೆಗಳನ್ನು, ಬೆಳ್ಳಿಯ ಸಣ್ಣ ಸಣ್ಣ ಪಾತ್ರೆಗಳನ್ನು ಬಳಸುವುದು ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು. ಇದು ಈ ಪ್ರಮಾಣ ಇದನ್ನು ನಿರೂಪಣೆಯನ್ನು ಮಾಡ್ತಾ ಇದೆ. ಇಲ್ಲ ಅಂತಾದರೆ ಕೊನೆಯ ಪಕ್ಷ ಬೆಳ್ಳಿಯ ಲೇಪನ ಇರತಕ್ಕಂತಹ ಪದಾರ್ಥಗಳನ್ನಾದರೂ ಕೂಡ ಬಳಸಬೇಕು. ಆಮೇಲೆ ಅರ್ಘ್ಯ ಹಾಗೂ ಚಟಿಗಿನ ಅನ್ನ, ಪಾಯಸ ಇತ್ಯಾದಿಗಳನ್ನು ಮಾಡುವಾಗ ಆ ಸ್ಟೀಲ್ ಪದಾರ್ಥಗಳಲ್ಲಿ ಅದನ್ನು ಮಾಡಬಾರ್ದು. ಹಿತ್ತಾಳೆಯ ಪಾತ್ರೆಯಲ್ಲೇನೆ ಚಟಿಗಿನ ಅನ್ನ ಹಾಗೂ ಯಾವ ಪಾಯಸ ಇತ್ಯಾದಿಗಳನ್ನು, ಮತ್ತು ಅಲ್ಲಿ ಸ್ಟೀಲ್ಗೆ ಪ್ರವೇಶ ಅಂದರೆ ಕಬ್ಬಿಣದ ಒಲೆಗೆ ಅವಕಾಶ ಮಾಡಬಾರ್ದು. ಅಲ್ಲೂ ಹಿತ್ತಾಳೆಯ ಒಲೆಯನ್ನು ಇಟ್ಟುಕೊಂಡ್ರೆ ತುಂಬ ಒಳ್ಳೆಯದು. ಹಿತ್ತಾಳೆಯ ಸೌಟು, ಹಿತ್ತಾಳೆಯ ಇಕ್ಕಳ ಇತ್ಯಾದಿಗಳನ್ನು ಅನೇಕರು ಬಳಸೋದಿದೆ. ಹಾಗೆ ಆಮೇಲೆ ಇನ್ನು ಭೂರಿ ಭೋಜನದ, ಬ್ರಾಹ್ಮಣರ ಭೋಜನದ ಅಡಿಗೆಗಾಗುವಾಗ ಅಲ್ಲಿ ಕೆಲವು ಪದಾರ್ಥಗಳ ಸ್ಟೀಲ್ ಪದಾರ್ಥಗಳ ಬಳಕೆ ಅನಿವಾರ್ಯವಾಗ್ತಾ ಇರ್ತದೆ. ಕೊನೆಯ ಪಕ್ಷ ಬ್ರಾಹ್ಮಣರ ಭೋಜನದಲ್ಲಾಗುವಾಗಲೂ ಕೂಡ ಅನ್ನ ಹಾಗೂ ಪಾಯಸವನ್ನಾದರೂ ಕೂಡ ಕಲೆ ಸಹಿತವಾದ ಪಾತ್ರೆಗಳಲ್ಲಿ ಮಾಡಬೇಕು. ಇದು ಶುದ್ಧವಾದ ರೀತಿ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ ಶಾಸ್ತ್ರಕಾರರು. ಅದೇ ರೀತಿಯಾಗಿ ಶ್ರಾದ್ದದ ಅಡಿಗೆಗೆ ಸ್ಟೀಲು ಸೌಟು ಹಾಗೂ ಬ್ರಾಹ್ಮಣರನ್ನು ಕೂಡಿಸುವಾಗ ಆ ಮಣೆಗಳಿಗೆ ಮಳೆ ಹೊಡೆದ, ಅಂದರೆ ಕಬ್ಬಿಣದ ಮಳೆಗಳನ್ನು ಹೊಡೆದ ಮಣೆಗಳನ್ನು ಉಪಯೋಗ ಮಾಡದೆ ಅಖಂಡವಾದ ಮಣೆಗಳನ್ನೇ ಉಪಯೋಗ ಮಾಡಬೇಕು. ಅಂತೂ ಸ್ವಲ್ಪ ರೂಪದಿಂದಲಾದರೂ ಕೂಡ ಕಬ್ಬಿಣದ ಅಂಶ ಇರಬಾರದು ಅನ್ನುವಂಥದ್ದು ಶ್ರಾದ್ದದ ನಿಯಮಗಳಲ್ಲಿ ಒಂದಾಗಿರತಕ್ಕಂತಹದ್ದು ಎಂಬುದಾಗಿ ಇದರಲ್ಲಿ ನಾವು ತಿಳಿದುಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಹರಿವಂಶ ಪುರಾಣ ಈ ಪಾತ್ರೆಯ ಇದನ್ನು ಬಳಸೋದಕ್ಕೆ ಪ್ರಮಾಣವನ್ನಾಗಿ ಪುಷ್ಟೀಕರಣವನ್ನು ಮಾಡ್ತಾ ಇದೆ. ಸರ್ವೇಷಾಂ ರಾಜತಂ ಪಾತ್ರಂ ಅಥವಾ ರಜತಾನ್ವಿತಂ ದತ್ತಂ ಸ್ವಧಾಂ ಪುರೋಧಾಯ ಶ್ರಾದ್ದಂ ಪ್ರೀಣಾತಿ ವೈ ಪ್ರೀತೂನ್. ಆಮೇಲೆ ಹೀಗೆ ಪಿತೃಗಳ ಪ್ರೀತ್ಯರ್ಥವಾಗಿ ಬೆಳ್ಳಿಯ ಪಾತ್ರೆ ಅಥವಾ ಬೆಳ್ಳಿಯ ಮಿಶ್ರಿತವಾದ ಪಾತ್ರೆಯಲ್ಲಿ ಸ್ವಧಾ ಪಿತೃಭ್ಯ ಅಂತ ಹೇಳಿ ಶ್ರಾದ್ದವನ್ನು ಹೇಳಿಬಿಟ್ರೆ ಮುಗಿದೋಯ್ತು, ನಾವು ಗೆದ್ದ ಹಾಗೆ. ಅಲ್ಲಿ ಪಿತೃದೇವತೆಗಳೇನಾಗ್ತಾ ಇದ್ದಾರೆ, ಪ್ರೀತರಾಗ್ತಾ ಇದ್ದಾರೆ. ಹೀಗೆ ಶ್ರಾದ್ದವನ್ನು ಮಾಡಬೇಕು. ಹಾಗೆ ಶ್ರಾದ್ದವನ್ನು ಮಾಡುವ ಪ್ರಸಂಗ, ಅಡಿಗೆ ಮಾಡುವ ಪ್ರಸಂಗ, ಪಾತ್ರೆ ಬಳಸಿ ಮಾಡುವ ಪ್ರಸಂಗ, ಇದೆಲ್ಲದರಲ್ಲಿ ಇನ್ನೂ ಒಂದು ನಿಯಮವನ್ನು ಅನುಶಾಸನ ಪರ್ವ ನಮಗೆ ನಿರೂಪಣೆಯನ್ನು ಮಾಡ್ತಾ ಇದೆ. ಏನು ಅಂದರೆ, ಅಶ್ರಾದ್ದೇಯಾನಿ ಧಾನ್ಯಾನಿ ಕೋದ್ರವಾಹ ಪುಲಕಸ್ತಥಾ ಹಿಂಗೋದ್ರವ್ಯೇಷು ಶಾಕೇಶು ಪಲಾಂಡಂ ಲುಸನಂ ತಥಾ. ಅಂದರೆ ಶ್ರಾದ್ದದ ಅಡಿಗೆಗೆ ಯಾವ ಪದಾರ್ಥಗಳು ಬರ್ತದೆ, ಯಾವುದು ಬರೋದಿಲ್ಲ ಅಂತ ತಿಳ್ಕೊಳ್ಬೇಕು. ಉದಾಹರಣೆಗೆ ಕೆಂಪು ರಾಜಗಿರಿ, ಆಲೂಗಡ್ಡೆ ಅಂದರೆ ಬಟಾಟೆ, ಇದನ್ನು ಸರ್ವಥಾ ಬಳಸೋ ಹಾಗಿಲ್ಲ. ಹುಣಸೀಕ, ಪಾಲಕ ಬಳಸೋ ಹಾಗಿಲ್ಲ. ಬಿಳಿ ರಾಜಗಿರಿ ಹಾಗೂ ಮೆಂತೆ ಸೊಪ್ಪು ಇತ್ಯಾದಿ ಆಗಿರತಕ್ಕಂತಹ ಸೊಪ್ಪುಗಳನ್ನು ಹಾಗೂ ಶಾವಿಗಡ್ಡೆ, ಸುವರ್ಣಗಡ್ಡೆ ಇತ್ಯಾದಿ ಎಲ್ಲವನ್ನು ಕೂಡ ಅವಶ್ಯಕತೆಗೆ ತಕ್ಕಂತೆ ಇವುಗಳನ್ನು ಬಳಸಬೇಕು. ಆಮೇಲೆ ಇನ್ನೊಂದು ನಿಯಮ ಹೇಳ್ತಾರೆ, ನಮಗೆ ಆಶ್ಚರ್ಯ ಅನಿಸುತ್ತೆ, ಆದರೆ ಅದರ ಉದ್ದೇಶ ಗೊತ್ತಾದಾಗ ಯಾಕೆ ಈ ನಿಯಮ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಡುಗೆ ಮಾಡುವಾಗ ಒಗ್ಗರಣೆಯಲ್ಲಿ ಇಂಗು ಹಾಕಬಾರ್ದು ಶ್ರಾದ್ದದ ದಿವಸ ಅಂತ ಹೇಳ್ತಾರೆ. ಏನ್ರಿ, ಏನಿದು ವಿಚಿತ್ರ ಅಂತ ತಿಳಿದುಕೊಂಡಾಗ ನಮಗೆ ಅರ್ಥ ಆಗ್ತಾ ಇದೆ. ಏನು ಅಂದರೆ, ನಾವು ಹೆಚ್ಚೆಚ್ಚು ಅವರಿಗೆ ಆ ಇಂಗಿನ ವಾಸನೆ ಬಂದು ಓಹೋ ತುಂಬ ಚೆನ್ನಾಗಿದೆ ಅನ್ನುವಂತಹ ಏನಾಗಬಾರ್ದು, ಭಾವನೆ ಬರಬಾರ್ದು. ಹಾಗೆ ಅಡಿಗೆ ಮಾಡುವಾಗ ಅಡಿಗೆ ಪದಾರ್ಥಗಳನ್ನು ಮುಟ್ಟಿ ನೋಡೋದು, ಆ ಅಡಿಗೆ ಪದಾರ್ಥಗಳು ತುಂಬ ವಾಸನೆಯಾಗಿದ್ದಾವೆ ಅಂತ ಅದರ ಬಗ್ಗೆ ಅಭಿಮಾನ ಪಡೋದು, ಇದು ಆದರೂ ಕೂಡ ಶ್ರಾದ್ದಕ್ಕೆ ಲೋಪ ಆಗ್ತದೆ. ಅದಕ್ಕೋಸ್ಕರವಾಗಿ ಆ ಸಮಯದಲ್ಲಿ ನಾವು ಅದನ್ನು ಮಾಡಬಾರ್ದು. ಅದೇ ರೀತಿಯಾಗಿ ಶ್ರಾದ್ದವನ್ನು ಮಾಡುವ ಯಜಮಾನ ಎಂದು ಹೇಳಿದಾಗ ಸಂಧ್ಯಾವಂದನೆ ಹಾಗೂ ನಿರ್ಮಾಲ್ಯ ತೀರ್ಥವನ್ನು ತೆಗೆದುಕೊಳ್ಳಬೇಕು. ಅದೇ ರೀತಿಯಾಗಿ ಶ್ರಾದ್ದಕ್ಕೆ ಅಡಿಗೆ ಮಾಡುವವರು ಕೂಡ ಆ ರೀತಿಯಾದ ಸಂಧ್ಯಾವಂದನಾದಿಗಳನ್ನು ಮಾಡಿ, ಸ್ತ್ರೀಯರಾಗಿದ್ದರೆ ಗುರುಮಂತ್ರಾದಿಗಳನ್ನು ಮಾಡಿಕೊಂಡು ಆಮೇಲೆ ನಿರ್ಮಾಲ್ಯ ತೀರ್ಥಾದಿಗಳನ್ನು ಧಾರಣೆ ಮಾಡಿಕೊಂಡು ಅಡಿಗೆಯನ್ನು ಮಾಡಬೇಕು ಎಂಬುದಾಗಿ ಈ ಮಾತನ್ನು ಹೇಳಿದ್ದೇವೆ. ಶ್ರಾದ್ದವನ್ನು
ಮನೆಯಲ್ಲೇ ಮಾಡಬೇಕು. ಮನೆಯಲ್ಲಿ ಮಾಡೋದ್ರಿಂದ ಉತ್ತರೋತ್ತರವಾಗಿರ್ತಕ್ಕಂತಹ ಕಲ್ಯಾಣ, ಉತ್ತರೋತ್ತರವಾಗಿರ್ತಕ್ಕಂತಹ ಅಭಿವೃದ್ಧಿ ಅನ್ನೋದು ಮನೆಯಲ್ಲೇ ಶ್ರಾದ್ದವನ್ನು ಮಾಡೋದು. ಇನ್ನು ಹೆಂಗಸರ ಅನಾನುಕೂಲತೆ, ನೀರಿನ ಅನಾನುಕೂಲತೆ, 15 ದಿವಸದ ತನಕ ನೀರು ಬಂದಿಲ್ಲ ಅಂತಾದರೆ ಹೇಗೆ ಮಾಡಬೇಕು ಅನ್ನುವಂತಹ ಸಮಸ್ಯೆ ಇರುವಾಗ ದೇವಾಲಯ, ಮಠ ಅಥವಾ ನದಿ ತೀರ, ಪುಣ್ಯಕ್ಷೇತ್ರಗಳು ಅಂಥಲ್ಲಿ ಹೋಗಿ ಮಾಡಿದಾಗ ಅದು ಕೂಡ ಗಯಾಶ್ರಾದ್ದದ ಫಲವನ್ನೇ ಪಡೀತಾ ಇದೆ ಅನ್ನುವಲ್ಲಿ ಪ್ರಮಾಣಗಳು ಪುಷ್ಟೀಕರಣವನ್ನು ನೀಡ್ತಾ ಇದ್ದಾವೆ. ಇದರ ಜೊತೆಗೆ ಇನ್ನೂ ಕೆಲವು ತಿಳಿಯಲೇಬೇಕಾದ ಸಂಗತಿಯನ್ನು ಶ್ರಾದ್ದಕಲ್ಪ ನಮಗೆ ಅನುಶಾಸನ ಪರ್ವ ಪ್ರಯೋಗ ಪಾರಿಜಾತ ನಿರೂಪಣೆಯನ್ನು ಮಾಡ್ತಾ ಇದ್ದಾವೆ. ಏನು ಅಂದರೆ, ನಾವು ಶ್ರಾದ್ದವನ್ನು ಮಾಡುವಂತಹ ಸಮಯದಲ್ಲಿ ನಾಯಿಯ ದರ್ಶನ ಆಗಬಾರದು. ನಮ್ಮ ಮನೆ ಮುಂದೆ ನಾಯಿ ಅಥವಾ ಮನೆ ಯಾವುದೋ ಕೋಣೆಯಲ್ಲಿ ನಾಯಿ ಇಟ್ಟುಕೊಂಡು ಶ್ರಾದ್ದವನ್ನು ಮಾಡಿದರೆ ಎಲ್ಲ ವ್ಯರ್ಥವಾಗಿ ಹೋಗ್ತಾ ಇದೆ. ನಾಯಿ ಇರಬಾರ್ದು, ಶೋಚ ಇರಬಾರ್ದು, ಚಾಂಡಾಲ ಇರಬಾರ್ದು, ಅದೇ ರೀತಿಯಾಗಿ ರಜಸ್ವಲೆ ಮುಟ್ಟಾಗಿರತಕ್ಕಂತಹ ಸ್ತ್ರೀಯರು ಇರಬಾರ್ದು. ಇವೆಲ್ಲವುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಶ್ರಾದ್ದವನ್ನು ಆಚರಣೆ ಮಾಡಬೇಕು. ಅಕಸ್ಮಾತ್ ರಜಸ್ವಲ ಸ್ತ್ರೀ, ಮುಟ್ಟಾದ ಸ್ತ್ರೀ ಇದ್ದರೆ ಅವಳನ್ನು ಪ್ರತ್ಯೇಕವಾದ ಕೋಣೆಯಲ್ಲಾಗಲಿ ಅಥವಾ ಪಕ್ಕದ ಮನೆಯ ಕೋಣೆಯಲ್ಲಾಗಲಿ ಕೂರಿಸಬೇಕು. ಯಾಕೆಂದರೆ ನಮ್ಮ ಶ್ರಾದ್ದದ ಮಂತ್ರಗಳು ಅವಳಿಗೆ ಕೇಳಿಸಬಾರ್ದು. ಶ್ರಾದ್ದದ ಅಡಿಗೆಯ ವಾಸನೆ ರಜಸ್ವಲ ಸ್ತ್ರೀಯರಿಗೆ ಅದು ಮುಟ್ಟಬಾರದು. ರಜಸ್ವಲ ಸ್ತ್ರೀಗೆ ಆ ವಾಸನೆಯೂ ಕೂಡ ಸ್ಪರ್ಶವಾಗಬಾರದು. ಈ ಎಲ್ಲ ಹಿನ್ನೆಲೆಯಲ್ಲಿ ಶ್ರಾದ್ದವನ್ನು ಮಾಡುವಾಗ ಇಷ್ಟೆಲ್ಲ ನಿಯಮವನ್ನು ನಾವು ತಿಳಿದುಕೊಳ್ಳಬೇಕು ಎಂಬುದಾಗಿ ನಮಗೆ ಶ್ರಾದ್ದಕಲ್ಪದ ನಿಯಮಗಳು ಹೇಳ್ತಾ ಇದ್ದಾವೆ. ಇದರ ಜೊತೆಗೆ ಶ್ರಾದ್ದವನ್ನು ಮಾಡುವ ಪ್ರಸಂಗದಲ್ಲಿ ಇನ್ನೊಂದು ನಮ್ಮವರು ಕೆಲವೊಮ್ಮೆ ತಪ್ಪು ಮಾಡೋದಿದೆ. ಅದು ಏನು ಅಂದರೆ, ಬ್ರಾಹ್ಮಣರ ಅಡಿಗೆ ಆಗಿಬಿಟ್ಟಿರ್ತದೆ, ಅದನ್ನು ನೈವೇದ್ಯ ವೈಷ್ಣವ ಮಾಡಿಬಿಟ್ಟು ಆಮೇಲೆ ಈ ಚಟಕ ಶ್ರಾದ್ದ ಮಾಡಲಿಕ್ಕೆ ಕೂತ್ಕೊಳ್ತಾರೆ. ಹಾಗೆ ಮಾಡಬಾರ್ದು. ಪಿತೃಕಾರ್ಯವನ್ನು ಮಾಡುವಾಗ ಮೊದಲು ಏನು ಅಂದರೆ ಪಿತೃಕಾರ್ಯಕ್ಕೆ ಮಹತ್ವ. ಹಾಗಾಗಿ ಪಿತೃಕಾರ್ಯವನ್ನು ಮುಗಿಸಿ ಆಮೇಲೆ ಬ್ರಾಹ್ಮಣರ ಅಡಿಗೆ ಅಂತೇನಿದೆ ಅದನ್ನು ಅವತ್ತು ಯಜಮಾನನಿಗೆ ನೈವೇದ್ಯ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೆ ಬಂದ ಬ್ರಾಹ್ಮಣರಲ್ಲಿ ಒಬ್ಬರಿಗೆ ಅದಕ್ಕೆ ಪ್ರಾರ್ಥನೆ ಮಾಡಿಕೊಂಡು ಅವರು ಬಂದ ಬ್ರಾಹ್ಮಣರಲ್ಲಿ ಒಬ್ಬರು ಏನು ಮಾಡಬಹುದು ಅಂತ ಕೇಳಿದರೆ ಶ್ರಾದ್ದಾನ್ನದ ನೈವೇದ್ಯ ಇತ್ಯಾದಿಗಳನ್ನು ಮಾಡಬೇಕು. ಇದರ ಜೊತೆಗೆ ಇನ್ನೂ ಒಂದು ಅವಶ್ಯಕವಾದ ನಿಯಮವನ್ನು ಹೇಳೋದಿದೆ. ಏನು ಅಂದರೆ, ನಾವು ಪ್ರತಿ ದಿವಸ ಪೂಜೆಯನ್ನು ಮಾಡಿ ಹೊರಗಡೆ ಹೋಗುವಾಗ, ಊಟಕ್ಕೆ ಹೋಗಲಿ ಅಥವಾ ಹೋಗದೇ ಇರಲಿ, ಹೊರಗಡೆ ಹೋಗುವಾಗ ಪೂಜೆ ಮಾಡಿದವರೆಲ್ಲ ತೀರ್ಥ ತಗೊಂಡು ಹೋಗುವಂತಹ ಸಂಪ್ರದಾಯ ಇದೆ. ಅದು ಪರವಾಗಿಲ್ಲ, ಮಾಡಬಹುದು. ಬೇರೆ ಕಡೆಗೆ ಊಟಕ್ಕೆ ಹೋಗುವಾಗಲೂ ಕೂಡ ನಾವು ಮನೆಯಲ್ಲಿ ಪೂಜೆಯನ್ನು ಮಾಡಿ ತೀರ್ಥವನ್ನು ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇದೆ. ಆದರೆ ಶ್ರಾದ್ದ ಭೋಜನಕ್ಕೆ ಹೋಗುವಾಗ ಮಾತ್ರ ಮನೆಯಲ್ಲಿ ದೇವರ ಪೂಜೆ ಮಾಡಿದ್ದರೂ ಕೂಡ ತೀರ್ಥವನ್ನು ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಹಾಗೆ ಮಾಡಿದರೆ ಅದು ಊಟಕ್ಕೆ ಸಮಾನವಾಗ್ತಾ ಇದೆ. ಹಾಗಾಗಿ ಶ್ರಾದ್ದ ಭೋಜನಕ್ಕೆ ಹೋಗುವಾಗ ಮಾತ್ರ ನಾವು ಮನೆಯಲ್ಲಿ ಪೂಜೆ ಮಾಡಿದ ಮೇಲೆ ತೀರ್ಥವನ್ನು ತೆಗೆದುಕೊಂಡು ಹೋಗಬಾರದು ಅಂತ ತಿಳಿಯುತ್ತಾ, ಆಮೇಲೆ ವ್ರತಕಾಲದಲ್ಲಿ ಶ್ರಾದ್ದ ಬರ್ತದೆ. ಮೊದಲನೇ ವ್ರತ, ಕೊನೆಯ ವ್ರತ, ಹಾಲಿನ ವ್ರತ ಇತ್ಯಾದಿಗಳಲ್ಲಿ ಶ್ರಾದ್ದ ಬರುವಾಗ ಆ ನಿಯಮಗಳನ್ನು ಅನುಸರಣೆ ಮಾಡಿಕೊಂಡು ಆ ಶ್ರಾದ್ದದ ಯಾವ ಪದಾರ್ಥಗಳನ್ನು ನಾವು ಸಿದ್ಧ ಮಾಡಿಕೊಳ್ಬೇಕು. ಅದೇ ರೀತಿಯಾಗಿ ಹಿಂದೆ ಹೇಳಿದ ಹಾಗೆ ಯಾವ ರೀತಿಯಿಂದಲೂ ಕೂಡ ಆ ಯಜಮಾನ ಅಶ್ರದ್ಧೆ ಹಾಗೂ ಕ್ರೋಧ, ಕೋಪ, ತಾಪ ಇವುಗಳಿಗೆ ಒಳಗಾಗಬಾರದು. ಹಾಗೆ ಒಳಗಾಗಬಾರದು ಅಂತಾದರೆ ಹಿಂದಿನ ದಿವಸವೇ ಉಪಕಾರಣಿ ಮೊದಲಾದ ಎಲ್ಲ ಪದಾರ್ಥಗಳನ್ನು ಅಥವಾ ಬೆಳಿಗ್ಗೆ ಬೇಗ ಎಲ್ಲ ಪದಾರ್ಥಗಳನ್ನು ಮಾಡಿ ಇಟ್ಟುಕೊಳ್ಬೇಕು. ಇನ್ನು ಕೆಲವರು ಹಿಂದಿನ ದಿವಸವೇ ಕೆಲವರು ಉಂಡಿ, ಪಾಯಸ ಇತ್ಯಾದಿಗಳನ್ನು ಮಾಡಿಟ್ಕೊಳ್ತಾರೆ. ಅದು ಯಾವಾಗ ಏಕಾದಶಿ, ದ್ವಾದಶಿ ಪಕ್ಷ ಇದ್ದಲ್ಲಿ ಮಾತ್ರ ಹಿಂದಿನ ದಿನ ಕೆಲವು ಪದಾರ್ಥಗಳನ್ನು ಇಟ್ಟುಕೊಳ್ಳಬಹುದೇ ವಿನಃ ಬೇರೆ ದಿವಸದಲ್ಲಾಗುವಾಗ ಅವತ್ತೇ ಆ ಎಲ್ಲ ಪದಾರ್ಥಗಳು ಆಗಬೇಕು ಎಂಬುದಾಗಿ ಹೇಳ್ತಾ, ಶ್ರಾದ್ದಕ್ಕೆ ಪ್ರಮುಖವಾದ ಅಂಶಗಳನ್ನು ಹೇಳುವಾಗ ಶ್ರಾದ್ದಕ್ಕೆ ಬೇಕಾದ ಅನ್ನವನ್ನು ಮೊದಲು ನೈವೇದ್ಯ ಆಗಲೇಬೇಕು. ಚಟಿಗಿನ ಅನ್ನ ಅಂತೇನು ಹೇಳ್ತೇವೆ, ಆ ಅನ್ನ ಅನ್ನದ ನೈವೇದ್ಯ ಶ್ರಾದ್ದ ಕರ್ಮ ಆರಂಭ ಮಾಡಬೇಕು. ಮೊದಲು ಆಚಮನ,
ಪವಿತ್ರ ಧಾರಣ, ಪುನರಾಚಮನ, ಯವೋದಕ, ತಿಲೋದಕ, ದರ್ಭೆ ಬ್ರಾಹ್ಮಣರ ಆವಾಹನ, ಆಮೇಲೆ ಪಾದ ಪ್ರಕ್ಷಾಲನ, ಆಸನ, ಅರ್ಘ್ಯ, ಅಂತರ್ಯಾಮಿ ಪೂಜಾ, ಪುನಃ ಆವಾಹನ, ಗಂಧ, ಮಂಡಲ, ಪಾತ್ರಾಸಾಧನ, ಪಾಣಿಹೋಮ, ಯಜುರ್ವೇದಗಳು ಅಗ್ನೋಕರಣವನ್ನು ಮಾಡಬೇಕು. ಭೋಜನ, ಆಮೇಲೆ ಪಿಂಡ ಪ್ರದಾನ, ಪಿಂಡ ಪೂಜೆ, ಭೋಜನದ ನಿಯಮ, ಪಿಂಡ ವಿಸರ್ಜನೆ, ಬ್ರಾಹ್ಮಣರ ವಿಸರ್ಜನೆ, ಕೊನೆಗೆ ಬ್ರಾಹ್ಮಣರಿಂದ ಆಶೀರ್ವಾದ ಪಡೆಯುವುದು, ಆಮೇಲೆ ಬ್ರಾಹ್ಮಣರ ಭೋಜನವನ್ನು ಮಾಡಿಸಿ ಆಮೇಲೆ ಯಜಮಾನ ಭೋಜನವನ್ನು ಮಾಡುವುದು. ಇದಿಷ್ಟು ಅಂಶಗಳನ್ನು ಯಜಮಾನನಾಗಿರತಕ್ಕಂಥವ ತಿಳಿದುಕೊಳ್ಳಬೇಕು ಎಂಬುದಾಗಿ ಹೇಳ್ತಾ, ಇನ್ನು ಶ್ರಾದ್ದಕ್ಕೆ ಉಪಯೋಗ ಮಾಡುವ ಕೆಲವು ಪದಾರ್ಥಗಳನ್ನು ಮತ್ತೆ ಅನುಶಾಸನ ಪರ್ವ ನಿರೂಪಣೆಯನ್ನು ಮಾಡ್ತಾ ಇದೆ. ಕಬ್ಬಿನ ರಸದಿಂದ ಮಾಡಿದ, ಅಂದರೆ ಕಬ್ಬಿನ ಹಾಲಿನಿಂದ ತಯಾರಿಸಿದ ಪದಾರ್ಥ ಅಂದರೆ ಬೆಲ್ಲವನ್ನು ಉಪಯೋಗ ಮಾಡಲೇಬೇಕು. ಅದರಂತೆ ಕಾಕವಿಯನ್ನು ಉಪಯೋಗ ಮಾಡಿದರೂ ಕೂಡ ಪರವಾಗಿಲ್ಲ. ಅದೇ ರೀತಿಯಾಗಿ ಗೋಧಿ, ಜವೆಗೋಧಿ ಇವುಗಳನ್ನು ಪಾಯಸ, ಅನ್ನ ಇತ್ಯಾದಿ ಆಯಾಯ ದೇಶಾಚಾರ ಸಂಪ್ರದಾಯಕ್ಕೆ ಅನುಗುಣವಾಗಿ ಆ ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾ, ಶ್ರಾದ್ದ ಮಾಡುವ ಆಗಿರಬೇಕು, ಅಲ್ಲಿ ಪವಿತ್ರವಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು, ಹಾಗೂ ಪವಿತ್ರ ಮನಸ್ಸಿನಿಂದ ಈ ಕಾರ್ಯವನ್ನು ಮಾಡಬೇಕು. ಅಂದರೆ ಕ್ರಿಮಿ ಕೀಟ, ಆಮೇಲೆ ಅಡಿಗೆ ಮಾಡುವಾಗ ಯಾವುದೇ ರೀತಿಯಾದ ಕೂದಲುಗಳು ಬರಬಾರದು, ಬಡಿಸುವಾಗಲೂ ಕೂಡ ಕೂದಲುಗಳು ಬರಬಾರದು. ಇದೆಲ್ಲ ಎಚ್ಚರಿಕೆಯನ್ನು ವಹಿಸಿಕೊಂಡು ಏನು ಮಾಡಬೇಕು ಅಂತ ಕೇಳಿದ್ರೆ ಕಾರ್ಯವನ್ನು ಮಾಡಬೇಕು. ಹಾಗಾಗಿ ಮನೆಯಲ್ಲಿ ಮಾಡುವ ಶ್ರಾದ್ದಕ್ಕೆ ಗಳೆಲ್ಲವೂ ಕೂಡ ಪುಷ್ಟಿಯನ್ನು ಕೊಡುತ್ತವೆ. ಮನೆಯಲ್ಲಿ ಮಾಡಲಿಲ್ಲ ಅಂತಾದರೆ ಬೇರೆ ಕಡೆಗೆ, ಅಂದರೆ ಮಠಾದಿಗಳಲ್ಲಿ, ದೇವಸ್ಥಾನ, ಪುಣ್ಯಕ್ಷೇತ್ರ ಇತ್ಯಾದಿಗಳಲ್ಲಿ ಮಾಡುವ ಶ್ರಾದ್ದವು ಕೂಡ ವಿಶೇಷವಾಗಿರತಕ್ಕಂತಹ ಫಲವನ್ನು ಕೊಡ್ತಾ ಇದೆ ಎಂಬುದಾಗಿ ಹೇಳ್ತಾ, ಆಮೇಲೆ ದೇವ ಕಾರ್ಯಕ್ಕೆ ಹಾಗೂ ಪಿತೃ ಕಾರ್ಯಕ್ಕೆ ನಾವು ಬ್ರಾಹ್ಮಣರನ್ನು ಕರೀತೇವೆ. ಈ ಸಂದರ್ಭದಲ್ಲಿ ಅನುಶಾಸನ ಪರ್ವ ಒಂದು ಮಹತ್ತರವಾದ ಬಿತ್ತರವನ್ನು ನಮ್ಮ ಮುಂದೆ ಇಡ್ತಾ ಇದೆ. ಏನು ಅಂದರೆ, ನಾವು ಮಾಡೋದು ಎರಡು ಕಾರ್ಯ, ಒಂದು ದೇವ ಕಾರ್ಯ, ಇನ್ನೊಂದು ಪಿತೃ ಕಾರ್ಯ. ದೇವ ಕಾರ್ಯಕ್ಕೆ ಬ್ರಾಹ್ಮಣನನ್ನು ಆವಾಹನ ಮಾಡುವಾಗ, ಅವನಿಗೆ ಊಟಕ್ಕೆ ಆಮಂತ್ರಣ ಕೊಡುವಾಗ ಅವನ ಸತ್ವಶುದ್ಧಿಯ ಬಗ್ಗೆ ಹೆಚ್ಚು ವಿಚಾರ ಮಾಡಬೇಡಿ. ಆದರೆ ಪಿತೃ ಕಾರ್ಯಕ್ಕೆ ಬ್ರಾಹ್ಮಣನನ್ನು ಕರೆಯುವಾಗ ಅವನ ಆಚಾರ ವಿಚಾರಗಳ ಬಗ್ಗೆ ಪರೀಕ್ಷೆ ಮಾಡಿ ಆಮಂತ್ರಣ ಮಾಡಿ ಅಂತ ಹೇಳ್ತಾ ಇದೆ. ಯಾವುದೋ ಮಹಾಭಾರತ ಅನುಶಾಸನ ಪರ್ವ. ನ ಬ್ರಾಹ್ಮಣಂ ಪರೀಕ್ಷೇತ ದೈವೇಶು ಸತತಂ ನರಃ ಕವ್ಯ ಪ್ರದಾನೇತು ಬುಧಾಹ ಪರೀಕ್ಷ ಬ್ರಾಹ್ಮಣಂ ವಿದುಹು. ದೇವ ಕಾರ್ಯಕ್ಕಾಗುವಾಗ ಹೆಚ್ಚು ಆಚಾರ ವಿಚಾರಗಳನ್ನು ನೋಡುವ ಅವಶ್ಯಕತೆ ಇಲ್ಲ. ಆದರೆ ಪಿತೃ ಕಾರ್ಯಕ್ಕಾಗುವಾಗ ಆದಷ್ಟು ಶ್ರದ್ಧಾವಂತನಾಗಿರತಕ್ಕಂತಹ, ಒಳ್ಳೆಯ ಸದಾಚಾರ ಸಂಪನ್ನನಾಗಿರತಕ್ಕಂಥ, ಸತ್ಕುಲ ಪ್ರಸೂತನಾದ, ವೇದಾದಿಗಳ ಶ್ರವಣ, ಶಾಸ್ತ್ರಾದಿಗಳ ಶ್ರವಣ, ಪಾಠ ಪ್ರವಚನವನ್ನು ಮಾಡ್ತಾ ಇರತಕ್ಕಂತಹ, ಭಿಕ್ಷಾವೃತ್ತಿಯಿಂದ ಹಾಗೂ ಕಾರ್ಯವನ್ನು ಮಾಡುವ, ಸಂಧ್ಯಾವಂದನಾದಿಗಳನ್ನು ಮಾಡುವ, ಗಾಯತ್ರಿ ಮಂತ್ರವನ್ನು ಬಿಡದೇ ಇರುವಂತಹ ನಿಷ್ಠನಾಗಿರ್ತಕ್ಕಂತಹ ಬ್ರಾಹ್ಮಣ, ಅವನನ್ನು ಶ್ರಾದ್ದ ಭೋಜನಕ್ಕೆ ಆತ ಅರ್ಹನಾಗ್ತಾ ಇದ್ದಾನೆ. ತ್ವನ್ನುರೋಗವುಳ್ಳವ, ಕುಷ್ಠರೋಗವುಳ್ಳವ, ಕ್ಷಯರೋಗವುಳ್ಳವ, ಮೂರ್ಛೆರೋಗವುಳ್ಳವ, ಕುರುಡ ಇಂಥವರೆಲ್ಲ ಶ್ರಾದ್ದ ಭೋಜನಕ್ಕೆ ಅವರು ಯೋಗ್ಯರಲ್ಲ ಅನ್ನುವ ಸಂಗತಿಯನ್ನು ಮಹಾಭಾರತ ನಿರೂಪಣೆಯನ್ನು ಮಾಡ್ತಾ ಇದೆ. ಹೀಗೆ ಗಳನ್ನು ತಿಳಿದುಕೊಳ್ಳಬೇಕು. ಅದರ ಜೊತೆಗೆ ಇವತ್ತಿನ ಪ್ರಶ್ನೆ ಏನಪ್ಪ ಅಂತ ಕೇಳಿದ್ರೆ, ಸರಿ, ಇಂತಹ ಬ್ರಾಹ್ಮಣರಿಗೆ ಎಲ್ರಿಗೂ ಹೇಗೆ ಸಿಗ್ತಾರ್ರಿ ಅನ್ನುವಂತಹ ಪ್ರಶ್ನೆ. ಹಾಗಾದರೆ ಕೊನೆಯ ಪಕ್ಷ ದೇಶಕಾಲ ಸಂಪ್ರದಾಯ, ದೇಶಾಚಾರ ಇತ್ಯಾದಿ ಎಲ್ಲವನ್ನು ವಿಚಾರ ಮಾಡ್ತಾ ಹೋದಾಗ ಕೊನೆಯ ಪಕ್ಷ ಇವತ್ತು ಶ್ರಾದ್ದ ಭೋಜನಕ್ಕೆ ಯಾರು ಅಂತ ಹೇಳಿದರೆ, ಕೊನೆಯ ಪಕ್ಷ 2 ಹೊತ್ತು ಸಂಧ್ಯಾವಂದನೆ, ಏಕಾದಶಿ ವ್ರತ, ಚಾತುರ್ಮಾಸ್ಯ ಅವರವರ ಅನುಕೂಲತೆ, ಅವರವರ ಆರೋಗ್ಯ ಇತ್ಯಾದಿಗಳಿಗೆ ಮಾಡೋದು ಅದು ಸರಿ. ಕೊನೆಯ ಪಕ್ಷ ಹೊರಗೆ ಶೂದ್ರಾನ್ನವನ್ನು ಸ್ವೀಕಾರ ಮಾಡಬಾರದು. ಇಷ್ಟಾದರೂ ಇರುವಂತಹ ಬ್ರಾಹ್ಮಣ ದೇವ ಕಾರ್ಯ ಹಾಗೂ ಪಿತೃ ಕಾರ್ಯಕ್ಕೆ ಯೋಗ್ಯನಾಗ್ತಾ ಇದ್ದಾನೆ. ಇದನ್ನು ನೋಡಿಕೊಂಡು ನಾವು ಆ ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾ, ಆನಂತರ ಶ್ರಾದ್ದ ಕರ್ಮಕ್ಕೆ ಬ್ರಾಹ್ಮಣರ ಸಂಖ್ಯೆ ಇತ್ಯಾದಿ ಎಲ್ಲವನ್ನೂ ಕೂಡ ಹೇಳ್ತಾ ಇದ್ದಾರೆ. ಶ್ರಾದ್ದಕ್ಕೆ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಂಡು ಪಿತೃಸ್ಥಾನಕ್ಕೆ ಇಬ್ಬರು, ದೇವಸ್ಥಾನಕ್ಕೆ ಒಬ್ಬರು
ಇತ್ಯಾದಿ. ಇಲ್ಲ ನಮ್ಮ ಮನೆ ಬಹಳ ದೊಡ್ಡದಿದೆಪ್ಪ, ಭಾಳ ಜನ ಬ್ರಾಹ್ಮಣರು ಹೇಳ್ತೇವೆ ಅಂದರೆ ಹೇಳ್ರಿ, ಆದರೂ ಕೂಡ ಹಿಂದೆ ಹೇಳಿದ ನಿಯಮಗಳು ನೆನಪಿನಲ್ಲಿ ಇರಬೇಕು. ಬಹಳ ಜನ ಬಂದರು, ಬಹಳ ಹರಟಿ ಆಯಿತು, ಜಗಳದಲ್ಲಿ ಪರ್ಯವಸಾನ ಆಯಿತು, ಈ ತರಹ ಯಾವುದೇ ಅವ್ಯವಸ್ಥೆ ಅನ್ನುವಂತಹದ್ದು ಆಗಬಾರದು. ಅದರ ಜೊತೆಗೆ ಏಕಾಗ್ರತೆ ಅನ್ನೋದು ಹೊರಟು ಹೋಗ್ತಾ ಇದೆ. ಹೆಚ್ಚು ಜನ ಸೇರಿದಂತೆ ಮಡಿಯಲ್ಲೂ ಕೂಡ ವ್ಯತ್ಯಾಸವಾಗ್ತಾ ಇದೆ. ಹಾಗಾಗಿ ನಕುರ್ಯಾತ್ ಶ್ರಾದ್ದ ವಿಸ್ತರಂ ಅನ್ನುವಂತಹ ಮಾತು ಕೂಡ ಈ ಸಂದರ್ಭದಲ್ಲಿ ಏನಾಗಿದೆ ಅಂತ ಕೇಳಿದರೆ ಬಂದಿದೆ. ಅದೇ ರೀತಿಯಾಗಿ ಶ್ರಾದ್ದದಲ್ಲಿ ಎಳ್ಳು ಹಾಗೂ ದರ್ಭೆಯನ್ನು ನಾವು ಉಪಯೋಗ ಮಾಡಬೇಕು. ಯಾಕೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಮಮಸ್ವೇದ ಸಮುದ್ಭೂತಾಃ ಯತಸ್ತೆ ಪಾವನಾಸ್ತಿಲಾಹ ಎಂಬುದಾಗಿ ಗರುಡ ಪುರಾಣ ಪರಮಾತ್ಮನ ಆನಂದದ ರೋಮದಿಂದ ಹಾಗೂ ಬೆವರನಿಂದ ಉಂಟಾದದ್ದು ಯಾವುದು ಅಂತ ಕೇಳಿದರೆ ಆ ದರ್ಭೆ ಹಾಗೂ ಎಳ್ಳುಗಳು. ಹಾಗಾಗಿ ಸಂವರಂತಿ ತ್ರಿಧಾ ಪಾಪಂ, 3 ಕಾಲದಲ್ಲಿ ಮಾಡಿದ ಪಾಪಗಳು, ಕಾಯವಾಚ ಮನಸ ಮಾಡಿದ ಪಾಪಗಳೆಲ್ಲವೂ ಕೂಡ ಎಳ್ಳುಗಳನ್ನು ಉಪಯೋಗ ಮಾಡೋದರಿಂದ ಉಂಟಾಗ್ತಾ ಇದೆ. ದರ್ಭಾಮಿ ವಿಭೂತಿರ್ಥಾಕ್ಷ ಎಂಬುದಾಗಿ ಭಗವಂತ ಗರುಡ ಪುರಾಣದಲ್ಲಿ ಹೇಳಿದ್ದಾನೆ. ಹಾಗಾಗಿ ದರ್ಭೆಗಳು ಅಂದರೆ ಪರಮಾತ್ಮನ ವಿಭೂತಿಗಳು. ಹಾಗಾಗಿ ಎಳ್ಳು ಹಾಗೂ ದರ್ಭೆಯನ್ನು ದೇವಕಾರ್ಯ, ಪಿತೃಕಾರ್ಯ, ಹೋಮ, ಹವನ ಎಲ್ಲ ಪ್ರಸಂಗದಲ್ಲೂ ಕೂಡ ಉಪಯೋಗ ಮಾಡುವ ಕ್ರಮ ಇದೆ. ಹಾಗಾಗಿ ಎಳ್ಳನ್ನು ನಾವು ಪ್ರಯೋಗ ಮಾಡಿದಾಗ, ಸುತ್ತ ಕಡೆ ಚೆಲ್ಲಿದಾಗ ಅದು ದಿಗ್ಬಂಧನ ಆದ ಹಾಗೆ ಆಗ್ತಾ ಇದೆ. ಹಾಗಾಗಿ ಇದರಿಂದ ದುಷ್ಟಶಕ್ತಿಗಳು ಒಳಗಡೆ ಪ್ರವೇಶವನ್ನು ಮಾಡಲ್ಲ. ಆ ಮೂಲಕವಾಗಿ ನಮಗೆ ಮಾಡುವ ಕಾರ್ಯಕ್ಕೆ ಏನಾಗ್ತಾ ಇದೆ ಅಂತ ಕೇಳಿದರೆ ಒಳ್ಳೆಯ ರಕ್ಷಣೆ ಅನ್ನೋದೇನಾಗ್ತಾ ಇದೆ ಅಂದರೆ ಸಿಗ್ತಾ ಇದೆ. ಇದರ ಜೊತೆಗೆ ಇನ್ನೂ ಒಂದು ತುಂಬ ಸುಂದರವಾಗಿರತಕ್ಕಂತಹ ಮಾತುಗಳನ್ನು ಆ ಪುರಾಣ ನಮಗೆ ಮಾರ್ಕಾಂಡೇಯ ಪುರಾಣಾದಿಗಳು ನಿರೂಪಣೆಯನ್ನು ಮಾಡ್ತಾ ಇದ್ದಾವೆ. ಹೇಗೆ ಅಂದರೆ, ಯಥಾ ವಜ್ರಂ ಸುರೇಂದ್ರಸ್ಯ ಯಥಾ ಚಕ್ರಂ ಹರೇಸ್ತಥಾ ತ್ರಿಶೂಲಂ ತ್ರಿನೇತ್ರಸ್ಯ ತಥಾ ವಿಪ್ರ ಪವಿತ್ರಕಂ ಎಂಬುದಾಗಿ. ಏನು ಇದರ ಅಭಿಪ್ರಾಯ ಅಂದರೆ, ಯಾವ ರೀತಿಯಾಗಿ ದೇವೇಂದ್ರನ ಕೈಯಲ್ಲಿ ವಜ್ರಾಯುಧ ಶೋಭೆಯೋ, ಪರಮಾತ್ಮನ ಕೈಯಲ್ಲಿ ಚಕ್ರ ಶೋಭೆಯೋ, ರುದ್ರದೇವರ ಕೈಯಲ್ಲಿ ತ್ರಿಶೂಲ ಸೇವೆಯೋ, ಹಾಗೆ ಬ್ರಾಹ್ಮಣನ ಕೈಯಲ್ಲಿ ಪವಿತ್ರ, ಯಾವಾಗಲೂ ಕೂಡ ಅದು ಪವಿತ್ರ. ಹಾಗೆ ವಿಪ್ರನ ಕೈಯಲ್ಲಿ ಇರುವ ಆಯುಧ ಅಂದರೆ ಅದು ಪವಿತ್ರ ಎಂಬುದಾಗಿ ಶಾಸ್ತ್ರಗಳು ನಿರೂಪಣೆಯನ್ನು ಮಾಡ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ಎಳ್ಳು ದರ್ಭೆಗಳ ಉಪಯೋಗ ಯಾಕೆ ಅಂತ ತಿಳಿಯಬೇಕಾದಾಗ ಇಷ್ಟು ವಿಷಯಗಳನ್ನು ತಿಳಿಯಬೇಕು. ಆಮೇಲೆ ಶ್ರಾದ್ದ ಕರ್ಮದಲ್ಲಿ ಇಬ್ಬರಿದ್ದಾರೆ. ಯಾರು ಅಂದರೆ ವಿಶ್ವೇ ದೇವತೆಗಳು. ಅದರಲ್ಲಿ ದೇವಸ್ಥಾನ ಹಾಗೂ ಪಿತೃಸ್ಥಾನ ಎಂಬುದಾಗಿ 2 ಕಡೆಗಳಲ್ಲಿ ಎಲೆಯನ್ನು ಹಾಕಿ ಮಂಡಲಾದಿಗಳನ್ನು ಮಾಡಿ ಬ್ರಾಹ್ಮಣರನ್ನು ಆವಾಹನೆಯನ್ನು ಮಾಡ್ತೀವಿ. ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಬೇಕು. ಮೊದಲೇದ್ದು ಏನು ಅಂದರೆ ಉಪಯೋಗ ಮಾಡುವ ಪದಾರ್ಥಗಳು ದೇವತೆಗಳಿಗೆ ಹೇಗೆ, ಪಿತೃಗಳಿಗೆ ಹೇಗೆ ಅನ್ನೋದನ್ನು ನಿರೂಪಣೆ ಮಾಡ್ತೇನೆ. ಮೊದಲೇದ್ದು ದರ್ಭೆ, ದೇವತೆಗಳಿಗೆ ಸಮಸಂಖ್ಯೆ ಇರಬೇಕು, ಪಿತೃಗಳಿಗೆ ವಿಷಮ ಸಂಖ್ಯೆಯಲ್ಲಿ ಇರಬೇಕು. ಮಂಡಲ, ದೇವತೆಗಳಿಗೆ ಚತುರಾಕಾರವಾಗಿ ಮಾಡಬೇಕು, ಪಿತೃಗಳಿಗೆ ವರ್ತುಲಾಕಾರವಾಗಿ ಮಾಡಬೇಕು. ಪೂಜೆ, ದೇವತೆಗಳಿಗೆ ಅಕ್ಕಿ ಕಾಳಾಗಬೇಕು, ಪಿತೃಗಳಿಗೆ ಎಳ್ಳಾಗಬೇಕು. ಉಪವೀತಿ, ದೇವತೆಗಳಿಗೆ ಉಪವೀತಿ ಅಂದರೆ ಜನಿವಾರ, ದೇವತೆಗಳಿಗೆ ಸವ್ಯ ಆಗಬೇಕು, ಪಿತೃಗಳಿಗೆ ಅಪಸವ್ಯ ಆಗಬೇಕು. ಪಾತ್ರೆ ದಕ್ಷಿಣೆ, ದೇವತೆಗಳಿಗೆ ಸುವರ್ಣ ಅನ್ನುವ ಹೆಸರನ್ನು ಉಚ್ಚಾರ ಮಾಡಬೇಕು, ಪಿತೃಗಳಿಗೆ ರಜತ ಅನ್ನುವ ಹೆಸರನ್ನು ಉಚ್ಚಾರ ಮಾಡಬೇಕು. ಆಮೇಲೆ ದೇವತೆಗಳಿಗೆ ಪ್ರದಕ್ಷಿಣಾಕಾರ ಹಾಕಬೇಕು, ಆಮೇಲೆ ಪಿತೃಗಳಿಗೆ ಅಪ್ರದಕ್ಷಿಣಾಕಾರವಾಗಿ ಹಾಕಬೇಕು. ಅರ್ಪಣೆಯನ್ನು ಮಾಡುವಾಗ ದೇವತೆಗಳಿಗೆ ಸ್ವಾಹಾಕಾರ, ದೇವೇಭ್ಯ ಸ್ವಾಹ ಅಂತ ಹೇಳಬೇಕು. ಆಮೇಲೆ ಪಿತೃದೇವತೆಗಳಿಗೆ ಆಗುವಾಗ ಪಿತೃಭ್ಯ ಸ್ವಧ ಅಂತ ಸ್ವಧಾಕಾರವನ್ನು ಉಚ್ಚಾರ ಮಾಡಬೇಕು. ತೀರ್ಥ ಆಗುವಾಗ ದೇವತೆಗಳಿಗೆ ದೇವತೀರ್ಥ, ಪಿತೃಗಳಿಗೆ ಪಿತೃತೀರ್ಥ ಅಂತ ಕೊಡಬೇಕು. ದೇವತೆಗಳಿಗಾಗುವಾಗ ಬ್ರಾಹ್ಮಣರು ಒಬ್ಬರು ಅಥವಾ ಇಬ್ಬರು, ಪಿತೃದೇವತೆಗಳಿಗೆ ಅವರು 3 ಜನ ಆದ್ದರಿಂದ 3 ಅಥವಾ ಒಬ್ಬರು ಆಗಬೇಕು. ಇದನ್ನು ನಾವು ತಿಳಿದುಕೊಂಡು ಕಾರ್ಯವನ್ನು ಮಾಡಬೇಕು. ಇಷ್ಟಾಗುವಾಗ ಸರಿ, ಇಷ್ಟೆಲ್ಲ ನೇಮ ಆಯಿತು. ಆದರೆ ಈ ಪಿತೃದೇವತೆಗಳು ಅಂತ ನಾವೇನು ಬಳಸುವಾಗ ವಿಶ್ವೇ ದೇವತೆಗಳು ಅಂತ ಬಳಸ್ತೇವೆ. ಈ ವಿಶ್ವೇ ದೇವತೆಗಳು ಯಾರಪ್ಪ ಇವರು? ಈ ವಿಶ್ವೇ ದೇವತೆಗಳು ಯಾರು, ಎಲ್ಲಿ ಬರ್ತಾರೆ, ಏನು ಇವರ ಪೂರ್ವಾಪರ ಏನು ಅನ್ನುವ ಸಂಗತಿಯನ್ನು ಮಾರ್ಕಾಂಡೇಯ ಪುರಾಣ ತುಂಬ ಸುಂದರವಾಗಿ ನಿರೂಪಣೆಯನ್ನು ಮಾಡ್ತಾ ಇದೆ ಈ ವಿಶ್ವೇ ದೇವತೆಗಳ ವಿಷಯಕವಾಗಿ.
ಏನು ಆ ವಿಷಯ ಅಂತ ಕೇಳಿದರೆ, ಮಾರ್ಕಾಂಡೇಯ ಪುರಾಣದ 7ನೇ ಅಧ್ಯಾಯದಲ್ಲಿ ಈ ಸಂಗತಿಯನ್ನು ಜೈಮಿನಿ ಋಷಿಗಳು 4 ಜನ ಪಕ್ಷಿಗಳಿಗೆ ಈ ಉಪದೇಶವನ್ನು ಮಾಡ್ತಾರೆ. ಏನ ಸಂಗತಿ ಅಂದರೆ, ಕಾಲನಿಯಾಮಕನಾದ ಪರಮಾತ್ಮನ ಸಂಕಲ್ಪದಂತೆ ವಿಶ್ವಾಮಿತ್ರ ಋಷಿಗಳು ಹರಿಶ್ಚಂದ್ರ ಮಹಾರಾಜನಿಗೆ ಬಹಳ ತೊಂದರೆಯನ್ನು ಕೊಡ್ತಾರೆ. ಆ ತೊಂದರೆಯನ್ನು ಕೊಡೋ ವಿಷಯದಲ್ಲಿ ವಿಶ್ವಾಮಿತ್ರರಿಗೆ ಯಾವುದೇ ರೀತಿಯಾದ ದ್ವೇಷ ರೋಷ ಇರೋದಿಲ್ಲ. ಅವನ ಮಹತ್ವ, ಅವನ ಸತ್ವ, ಅವನ ದಾನ, ಅವನ ಸತ್ಯ ಮಾತು ಇದು ಜಗತ್ತಿಗೆ ಗೊತ್ತಾಗಬೇಕು ಅಂತ ವಿಶ್ವಾಮಿತ್ರರು ಆ ರೀತಿಯಾಗಿ ಕಠೋರವಾಗಿ ನಡೆದುಕೊಳ್ತಾರೆ. ಇದು ಕಾಲನಿಯಾಮಕ ಪರಮಾತ್ಮನ ಆದೇಶ ಸಂದೇಶ. ಹಾಗೆ ವಿಶ್ವಾಮಿತ್ರರು ಆ ಸತ್ಯಕ್ಕೆ ಅವನನ್ನು ಸಿಲುಕಿಸಿ ಅವನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡ್ತಾರೆ. ಪತ್ನಿ ಸಮೇತನಾಗಿ, ಏಕಪುತ್ರ ಸಮೇತನಾಗಿ ಆತ ನಾರುಮಡಿಯನ್ನು ಉಟ್ಟುಕೊಂಡು ಹೊರಟು ಹೋಗ್ತಾನೆ. ಇಂತಹ ಕಠೋರವಾದ ಸಂದರ್ಭ ಆ ಹರಿಶ್ಚಂದ್ರ ಮಹಾರಾಜನಿಗೆ ಉಂಟಾಗ್ತಾ ಇದೆ. ಆ ದೃಶ್ಯವನ್ನು ನೋಡ್ತಾರೆ. ಎಂತಹ ದೃಶ್ಯ ಅಂದರೆ, ಆ ರಾಜ ಹೊರಟು ಹೋಗ್ತಾ ಇದ್ದಾನೆ. ಬೇಗ ಬೇಗ ನಡಿ ಅಂತ ವಿಶ್ವಾಮಿತ್ರರು ತನ್ನ ದಂಡದಿಂದ ಆತನ ಮೇಲೆ ಪ್ರಹಾರವನ್ನು ಮಾಡ್ತಾ ಇದ್ದಾರೆ. ಆವಾಗ ಹರಿಶ್ಚಂದ್ರ ಆ ಸಮಯದಲ್ಲಿ ಯಾವ ರೀತಿಯಾದ ದುಃಖವನ್ನೂ ಕೂಡ ಪಡೆದೇ, ಉತ್ತರವನ್ನೂ ಕೂಡ ಕೊಡದೆ, ಅವರಿಗೆ ಸಿಟ್ಟಿನಿಂದ ನೋಡದೆ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಆದರೆ ಇಂತಹ ಎಲ್ಲ ಈ ಪ್ರಹಾರ, ಇದೆಲ್ಲ ಕ್ರೌರ್ಯವಾದ ದೃಶ್ಯವನ್ನು ನೋಡಿದ ವಿಶ್ವೇ ದೇವತೆಗಳು ಅಂತ, ಸಕಲ ಕರ್ಮಗಳಿಗೆ ಸಾಕ್ಷಿಯಾದ ದೇವತೆಗಳಲ್ಲಿ ಆ ವಿಶ್ವೇ ದೇವತೆಗಳು ಕೂಡ, ದೇವತೆಗಳಲ್ಲಿ ಅನೇಕ ಗಣ ಇದೆ. ಆ ವಿಶ್ವೇ ದೇವತೆಗಳು ನೋಡಿ ಈ ದೃಶ್ಯವನ್ನು ನೋಡ್ತಾರೆ. ನೋಡಿ ಅವರ ಮನಸ್ಸು ಕರಗ್ತದೆ. ಕರೆಗೆ ಏನು ಮಾಡ್ತಾರೆ, ವಿಶ್ವಾಮಿತ್ರ ಸುಪಾಪೋಯಂ ಲೋಕಾನ್ ಕಾನ್ ಸಮವಾಪ್ಸ್ಯಸಿ ಏನಾಯಂ ಯಜ್ವಿನಾಂ ಶ್ರೇಷ್ಠ ಸ್ವರಾಜ್ಯಾದವರೋಪಿತಃ ಕಸ್ಯವಾ ಶ್ರದ್ಧಯಾ ಪೂತಂ ಸುತಂ ಸೋಮಂ ಮಹಾಧ್ವರೆ ಪೀತ್ವಾ ವಯಂ ಪ್ರಯಾಸ್ಯಾಮೋ ವದಂ ಮಂತ್ರ ಪುರಸ್ಸರಂ ಅಂತ ವಿಶ್ವಾಮಿತ್ರರು ಯಜ್ಞ ಮಾಡುವವರಲ್ಲಿ ಶ್ರೇಷ್ಠರಾಗಿರತಕ್ಕಂಥ ಹರಿಶ್ಚಂದ್ರ ಮಹಾರಾಜನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡ್ತಾ ಇದ್ದಾರೆ. ಇಂತಹ ವಿಶ್ವಾಮಿತ್ರರಿಗೆ ಎಂತಹ ನರಕ ಪ್ರಾಪ್ತಿಯಾಗ್ತಾ ಇದೆ. ಇನ್ನು ಮುಂದೆ ನಾವು ಯಾವ ರಾಜನ ಯಜ್ಞ ಸಮಾರಂಭದಲ್ಲಿ ಪವಿತ್ರವಾದ ಮಂತ್ರಪೂತವಾದ ಹವಿಸ್ಸನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ವಿಶ್ವೇ ದೇವತೆಗಳು ವಿಶ್ವಾಮಿತ್ರ ಋಷಿಗಳ ವಿಷಯದಲ್ಲಿ ಮಾತಾಡ್ತಾರೆ. ಮಾತಾಡಿದಾಗ ಕಾಲನಿಯಾಮಕ ಪರಮಾತ್ಮನ ಸಂಕಲ್ಪವನ್ನು ಅರಿಯದೆ ವಿಶ್ವೇ ದೇವತೆಗಳು ಈ ಮಾತನ್ನು ಹೇಳಿದ್ದರಿಂದ ಮಂತ್ರಸಿದ್ಧರಾಗಿರತಕ್ಕಂತಹ ವಿಶ್ವಾಮಿತ್ರ ಋಷಿಗಳು ಶಾಪವನ್ನು ಕೊಡ್ತಾರೆ. ಮನುಷ್ಯತ್ವಂ ಸರ್ವೇ ಯೋಯಂ ಅವಾಪ್ಸ್ಯಥ, ನೀವೆಲ್ಲರೂ ಕೂಡ ಮನುಷ್ಯರಾಗಿರಿ ಎಂಬುದಾಗಿ ಶಾಪವನ್ನು ಕೊಡ್ತಾರೆ. ಒಂದು ವಿಷಯ ತಿಳ್ಕೊಳ್ಬೇಕು ಈ ಸಂದರ್ಭದಲ್ಲಿ, ಭಗವಂತ ರಾಮಾವತಾರ ಕೃಷ್ಣಾವತಾರವನ್ನು ತಳೆದಾಗ ದೇವತೆಗಳು ಭೂಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿದ್ದಾರೆ. ಪರಮಾತ್ಮನ ಕಾರ್ಯಕ್ಕೋಸ್ಕರವಾಗಿ, ಸೇವೆಗೋಸ್ಕರವಾಗಿ ಅವನ ಆದೇಶದಿಂದ ಭೂಮಿಯಲ್ಲಿ ದೇವತೆಗಳು ಅವತಾರ ಮಾಡಿದಾಗ ಅದು ದೋಷ ಅಲ್ಲ, ಅದು ಸೇವೆ. ಅದರಿಂದ ಪುಣ್ಯವೇ ಪ್ರಾಪ್ತಿಯಾಗ್ತಾ ಇದೆ. ಆದರೆ ಅದೇ ದೇವತೆಗಳು ಯಾರಾದರೂ ಋಷಿಮುನಿಗಳಿಂದ ಶಾಪ ಪಡೆದು ಭೂಮಿಯಲ್ಲಿ ಹುಟ್ಟಿದರೆ ಅದು ಅವರಿಗೆ ಹಿಂಸೆ. ಹಾಗಾಗಿ ವಿಶ್ವಾಮಿತ್ರರು ನೀವು ಮನುಷ್ಯರಾಗಿರಿ ಎಂಬುದಾಗಿ ಶಾಪವನ್ನು ಕೊಡ್ತಾ ಇದ್ದಾರೆ. ಆವಾಗ ಪುನಃ ಆ ವಿಶ್ವೇ ದೇವತೆಗಳು ವಿಶ್ವಾಮಿತ್ರರಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಋಷಿಗಳು ಅಂದರೆ ಕೋಪ ಕೊಡೋದು ತಡ ಅಲ್ಲ, ಆಮೇಲೆ ಅನುಗ್ರಹ ಮಾಡೋದು ತಡ ಅಲ್ಲ. ಪ್ರಾರ್ಥನೆಯಿಂದ ಪ್ರೀತರಾದ ವಿಶ್ವಾಮಿತ್ರರು ಹೇಳ್ತಾರೆ, ಮಾನುಷತ್ವೇಪಿ ಭವತಾಂ ಭವಿತ್ರಿ ನೈವ ಸಂತತಿ ನದಾರ ಸಂಗ್ರಹಶ್ಚೈವ ಭವಿತಾ ನ ಚ ಮತ್ಸರಃ ಕಾಮರ್ಮುಕ್ತ ಭವಿಷ್ಯತ ಸುರಾ ಪುನಃ. ನೋಡಪ್ಪ ದೇವತೆಗಳೇ, ನೀವು ಮನುಷ್ಯತ್ವ ಪ್ರಾಪ್ತಿಯಾದರೂ ಕೂಡ ನೀವು ವಿವಾಹವನ್ನು ಮಾಡಿಕೊಳ್ಳೋದಿಲ್ಲ, ಮುಂದಿನ ಸಂತಾನಕ್ಕೆ ಅಣಿಯಾಗಲ್ಲ, ಮತ್ಸರಾದ ದೋಷಗಳು ನಿಮಗೆ ಬರಲ್ಲ, ಕಾಮಕ್ರೋಧ ನಿಮಗೆ ಸುಳಿಯೋದಿಲ್ಲ. ಅಷ್ಟೇ ಅಲ್ಲ, ನೀವು ಬಯಸಿದಂತೆ ಭೂಲೋಕದಲ್ಲಿ ನೀವು ಹೆಚ್ಚು ಹೊತ್ತು ಇರಬಾರದು ಅಂತ ನಿಮ್ಮ ಬಯಕೆ. ಹಾಗಾಗಿ ಹುಟ್ಟಿದ ತಕ್ಷಣ ನೀವೇನಾಗಬೇಕು, ನಿಮ್ಮ ಲೋಕಕ್ಕೆ ಬರಬೇಕು ಅಂತ ಹೇಳ್ತಾ
ವಿಶ್ವಾಮಿತ್ರರು ವಿಶ್ವೇದೇವತೆಗಳ ಆದೇಶವನ್ನು ಮಾಡ್ತಾರೆ. ಹಾಗಾಗಿ ನೀವು ದ್ರೌಪದಿ ಗರ್ಭದಿಂದ ಅವತಾರವನ್ನು ಮಾಡಬೇಕು, ಕುರುವಂಶದಲ್ಲಿ ನೀವು ಉಪಪಾಂಡವರಾಗಿ ಪಾಂಡುಪುತ್ರರಾಗಿ ಜನಿಸಬೇಕು ಅಂತ ಅನುಗ್ರಹವನ್ನು ಮಾಡ್ತಾರೆ. ಅಂದಮೇಲೆ ಈ ಶಾಪವೂ ಕೂಡ ಒಂದು ವರವೇ ಆಯಿತು. ಹಾಗಾಗಿ ಆ ವಿಶ್ವೇದೇವತೆಗಳು 5 ಜನ ಹುಟ್ಟಿದ ಕೂಡಲೇ ಉಪಪಾಂಡವರು ಅಶ್ವತ್ಥಾಮಾಚಾರ್ಯರಿಂದ ಸಂವೃತರಾಗ್ತಾ ಇದ್ದಾರೆ. ಸಂವೃತರಾಗಿ ತಮ್ಮ ಮೇಲಲೋಕವನ್ನು ಸೇರ್ತಾ ಇದ್ದಾರೆ. ಯಾರಪ್ಪ ಅವರು ಅಂತ ಕೇಳಿದರೆ ಅದರಲ್ಲಿ 10 ಜನ. ಆ 5 ಜನ ವಿಶ್ವೇದೇವತೆಗಳು ಏನಾಗಿದ್ದಾರೆ ಅಂದರೆ ಶ್ರುತವಿಂಧ್ಯ, ಶ್ರುತಸೋಮ, ಶ್ರುತಕರ್ಮ, ಶ್ರುತಸೇನ, ಶ್ರುತಾನೀಕ ಅಂತ ಹೇಳಿ. ಅದರಲ್ಲಿ ಇದೆಲ್ಲ ಈ ಪ್ರಮಾಣ ಎಲ್ಲ ಮಾರ್ಕಾಂಡೇಯ ಪುರಾಣದ್ದು. ಅದರಲ್ಲಿ 5 ಜನ ವಿಶ್ವೇದೇವತೆಗಳು ಏನಾಗಿದ್ದಾರೆ ಅಂದರೆ ಮೊದಲು ನೋಡಿ, ಲಕ್ಷ್ಯ ಇಟ್ಟು ಕೇಳಿ, ಪುರೂರವ, ಆರ್ದ್ರವ ಅನ್ನುವಂತಹ ದೇವತೆಗಳು. ಇವರು ಪ್ರತಿ ವರ್ಷದ ಶ್ರಾದ್ದದ ದೇವತೆಗಳು. ಇವರು ಕಾಲಶ್ರಾದ್ದವನ್ನು ಮಾಡುವಾಗ ಪುರೂರವ, ಆರ್ದ್ರವ ಅನ್ನುವಂತಹ ವಿಶ್ವೇದೇವತೆಗಳನ್ನು ಸ್ಮರಣೆ ಮಾಡ್ತೀವಿ. ಈ ಪುರೂರವ, ಆರ್ದ್ರವ ಇವರು ಯಾರು ಅಂದರೆ ಧರ್ಮರಾಜನಿಂದ ದ್ರೌಪದಿಯಲ್ಲಿ ಹುಟ್ಟಿದ ಪ್ರತಿವಿಂಧ್ಯ. ಆಮೇಲೆ ಸೋಮ ಯಾರು ಅಂದರೆ ಭೀಮಸೇನನಿಂದ ದ್ರೌಪದಿ ದೇವಿಯಲ್ಲಿ ಹುಟ್ಟಿದವ. ಈ ಪ್ರತಿವಿಂಧ್ಯ ಸುತ ಸೋಮರೇ ಪುರೂರವ ಹಾಗೂ ಆರ್ದ್ರವ ಹೆಸರಿನಿಂದ ಕರೆಸಿಕೊಳ್ಳಲ್ಪಡ್ತಾರೆ. ಆಮೇಲೆ ಮಹಾಲಯ ಶ್ರಾದ್ದದ ದೇವತೆಗಳು ಯಾರು, ಪಿತೃದೇವತೆಗಳು ಯಾರು ಅಂದರೆ ಧೂರಿ ಹಾಗೂ ಲೋಚನ ಅನ್ನುವಂತಹ ಹೆಸರಿನಿಂದ ಅವರನ್ನು ಕರೀತೇವೆ. ಅವರು ಯಾರು ಅಂತ ಕೇಳಿದರೆ ಅರ್ಜುನನಿಂದ ದ್ರೌಪದಿಯಲ್ಲಿ ಹುಟ್ಟಿದವ ಶ್ರುತಕೀರ್ತಿ, ನಕುಲನಿಂದ ದ್ರೌಪದಿಯಲ್ಲಿ ಹುಟ್ಟಿದವ ಯಾರು ಅಂದರೆ ಶ್ರುತಾನೀಕ. ಆಮೇಲೆ ಕ್ರತು ಹಾಗೂ ದಕ್ಷ. ಕ್ರತು ಯಾರಪ್ಪ ಅಂದರೆ ಘಾತಶ್ರಾದ್ದದಲ್ಲಿ ಅಪಘಾತ, ದುರ್ಮರಣ ಹಾಗೂ ಆತ್ಮಹತ್ಯಾದಿಗಳನ್ನು ಮಾಡಿಕೊಂಡವರಿಗೆ ಘಾತ ಚತುರ್ದಶಿ ದಿವಸ ಮಾಡುವ ಶ್ರಾದ್ದ. ಆ ಘಾತ ಶ್ರಾದ್ದಕ್ಕೆ ಬರುವವ ಯಾರು ಅಂದರೆ ದ್ರೌಪದಿ ಹಾಗೂ ಸಹದೇವನಲ್ಲಿ ಅವತಾರ ಮಾಡಿದವ ಶ್ರುತಕರ್ಮ. ಅವನನ್ನೇ ಕ್ರತು ಎಂಬುದಾಗಿ ಹೇಳ್ತೇವೆ. ಮುಂದೆ ದಕ್ಷ, ಸತ್ಯ, ವಸು, ಕಾಮ, ಕಾಲ ಅಂತ 5 ಜನ ಉಳಿತಾರೆ. ಅದರಲ್ಲಿ ಈ ಉಳಿದ 5 ಜನ ಸತ್ಯ, ವಸು ದೇವತೆಗಳು ನಾಂದಿ ಶ್ರಾದ್ದ, ವಿವಾಹ, ಉಪನಯನ, ವಾಸ್ತುಶಾಂತಿ ಮಾಡುವಾಗ ಇವರು ಸತ್ಯ, ವಸು ಈ ನಾಂದಿ ಶ್ರಾದ್ದದಲ್ಲಿ ಬರುವ ದೇವತೆಗಳು. ಆಮೇಲೆ ಪ್ರೇತ ಶ್ರಾದ್ದ, ನದಿ ದಂಡೆ ಮೇಲೆ ಮಾಡುವ ಕಾರ್ಯ ಅದು ಪ್ರೇತ ಕಾರ್ಯ. ಅಲ್ಲಿ ಮಾಡುವವರು ಯಾರು ಅಂದರೆ ಕಾಮ ಅನ್ನತಕ್ಕಂತಹ ಪಿತೃದೇವತೆ, ಕಾಮ ಹಾಗೂ ಕಾಲ ಅಂತ. ಹೀಗೆ ಶ್ರುತಕರ್ಮ, ಶ್ರುತಾನೀಕ, ಶ್ರುತಕೀರ್ತಿ, ಶ್ರುತಸೋಮ, ಶ್ರುತವಿಂಧ್ಯ ಇವರು ದ್ರೌಪದಿಯ ಮಕ್ಕಳಾಗಿ ಶ್ರಾದ್ದದ ವಿಶ್ವೇದೇವತೆಗಳು ಅಂತ ಅನಿಸಿಕೊಂಡು ಪ್ರತಿ ವರ್ಷ ಶ್ರಾದ್ದದಲ್ಲಿ ಬರುತ್ತಾರೆ. ಆಮೇಲೆ ದಕ್ಷ, ಸತ್ಯ, ವಸು, ಕಾಮ, ಕಾಲ ಅನ್ನತಕ್ಕಂಥವರು ನಾಂದಿ ಶ್ರಾದ್ದದಲ್ಲಿ ಬರ್ತಾರೆ, ಪ್ರೇತ ಶ್ರಾದ್ದದಲ್ಲಿ ಬರ್ತಾರೆ. ಇವರು ಉಳಿದ ವಿಶ್ವೇದೇವತೆಗಳು. ಇವರು ದ್ರೌಪದಿಯಲ್ಲಿ ಅವತಾರ ಮಾಡಿಲ್ಲ. ಇವರೆಲ್ಲ ವಿಶ್ವೇದೇವತೆಗಳು ಆಗಿ ಕೈಕೇಯಿ ದೇಶದ ರಾಜಕುಮಾರರಾಗಿ ಹುಟ್ಟಿ ಕೃಷ್ಣ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ವಿಶ್ವೇದೇವತೆಗಳ ಅವತಾರವನ್ನು ಯಾರು ಅವರ ಮಹಿಮೆಯನ್ನು ತಿಳಿತಾ ಇದ್ದಾರೆ. ವಿಶ್ವೇ ದೇವಾನಾಂ ನಾಮ ಕರ್ಮಾಣಿ ಚೈವ ವಿಷ್ಣೋರ್ಭಕ್ತಾನಾಂ ಶ್ರವಣಾತ್ ಪಾಪನಾಶನಂ. ಈ ವಿಶ್ವೇ ದೇವತೆಗಳ ಅವತಾರ, ಅವರ ನಾಮ, ಕರ್ಮ ಇದನ್ನು ಯಾರು ತಿಳಿತಾ ಇದ್ದಾರೋ ಅವರಿಗೆ ಪಿತೃದೇವತೆಗಳ ಅನುಗ್ರಹ ಆಗ್ತಾ ಇದೆ. ಪರಮಾತ್ಮನಲ್ಲಿ ವಿಶಿಷ್ಟವಾಗಿರತಕ್ಕಂತಹ ಭಕ್ತಿ ಅನ್ನೋದೇನಾಗ್ತಾ ಇದೆ ಹೇಳಿದ್ರೆ ಉಂಟಾಗ್ತಾ ಇದೆ. ಈ ಪಿತೃದೇವತೆಗಳ ವಿಶ್ವೇದೇವತೆಗಳ ಮಹತ್ವ ಎಷ್ಟಿದೆ ಅಂದರೆ ಆಯಾಯ ಶ್ರಾದ್ದಕ್ಕೆ ನಾವೇನೋ ಬ್ರಾಹ್ಮಣರನ್ನು ಕರೆದಿರ್ತೇವೆ. ಆವಾಗ ಈ ವಿಶ್ವೇದೇವತೆಗಳು ಆಯಾಯ ಪಿತೃದೇವತೆಗಳ ಜೊತೆಯಲ್ಲಿ ಬರ್ತಾರೆ. ಆ ಪಿತೃದೇವತೆಗಳನ್ನು ಕರ್ಕೊಂಡು ಬರ್ತಾರೆ. ಹೋಗುವಾಗ ಆ ಪಿತೃದೇವತೆಗಳನ್ನು ಮುಂದೆ ಮಾಡಿಕೊಂಡು ವಿಶ್ವೇದೇವತೆಗಳು ಹಿಂದೆ ಏನು ಮಾಡ್ತಾರೆ ಅಂತ ಕೇಳಿದರೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಪಿತೃದೇವತೆಗಳು ಇವರು ವಿಶ್ವೇದೇವತೆಗಳಾಯಿತು. ಇನ್ನು ಪಿತೃದೇವತೆಗಳು 7 ಜನ ಇದ್ದಾರೆ ಅಂತ ನಾನು ನಿನ್ನೆ ಹೇಳಿದ್ದೆ. ಯಾರ್ಯಾರ 7 ಜನ ಪಿತೃದೇವತೆಗಳ ಗಣ ಅಂತ ಕೇಳಿದರೆ ಮೊದಲೇ ಗಣ ವೈರಾಜ ಅಂತ ಪಿತೃದೇವತೆಗಳ ಗಣ. ಇವರು ಯಾರು ಅಂದರೆ ವಿರಾಜ ಅನ್ನುವಂತಹ ಪ್ರಜಾಪತಿಯ ಮಾನಸಪುತ್ರರು. ಇದು ವೈರಾಜ ಅನ್ನುವಂತಹ ಪಿತೃದೇವತೆಗಳ ಗಣ. 2ನೇ ಪಿತೃದೇವತೆಗಳ ಗಣ ಯಾರು ಅಂದರೆ ಮರೀಚಿ ಋಷಿಯ ಮಕ್ಕಳು ಅಗ್ನಿಶ್ವಾತರು ಅಂತ. ಇದು 2ನೇ ಗಣ. 3ನೇ ಗಣ ಪುಲಸ್ತ್ಯ ಅನ್ನುವಂತಹ ಋಷಿಯ ಮಕ್ಕಳು ಬರಿಹಿಷದರು ಅನ್ನತಕ್ಕಂತಹ ಗಣ.
4ನೇದ್ದು ವಸಿಷ್ಠ ಋಷಿಗಳ ಮಕ್ಕಳು ಸುಕಾಲರು ಅನ್ನತಕ್ಕಂಥವರು. 5ನೇದ್ದು ಅಂಗೀರಸರ ಪುತ್ರರಾಗಿರತಕ್ಕಂಥವರು ಆಂಗೀರಸರು ಎಂಬುದಾಗಿ 5ನೇ ಗಣ. 6ನೇ ಗಣ ಪುಲಹ ಅನ್ನುವಂತಹ ಋಷಿಯ ಮಕ್ಕಳು ಸುಸ್ವಧರು ಅನ್ನತಕ್ಕಂಥವರು 6ನೇ ಗಣ. 7ನೇದ್ದು ಅಗ್ನಿದೇವನ ಮಕ್ಕಳು ಸೋಮಪ ಅನ್ನತಕ್ಕಂಥವರು. ಇದರಲ್ಲಿ ಮೊದಲ 3 ಗಣದವರು ಸೂಕ್ಷ್ಮ ಶರೀರವನ್ನು ಧಾರಣೆ ಮಾಡಿದವರು. ಉಳಿದ 4 ಗಣದವರು ಶರೀರ ಉಳ್ಳವರಾಗಿದ್ದಾರೆ. ನಶಿಸಿ ಹೋಗ್ತಾ ಇರತಕ್ಕಂತಹ ಶ್ರಾದ್ದ ಕರ್ಮದ ಉದ್ಧಾರಕ್ಕೋಸ್ಕರವಾಗಿ ಪಿತೃಗಣದ ಪೂಜೆಯನ್ನು ಅಗ್ನಿಶ್ವಾತ್ತಾದಿ ಪಿತೃಗಣಗಳಿಂದ ಇವರು ಆರಂಭವನ್ನು ಮಾಡ್ತಾರೆ. ಹಾಗಾಗಿ ವಸು, ರುದ್ರ, ಆದಿತ್ಯ, ಪಿತಾ ಪಿತೃ ಪಿತಾ ಪಿತಾಮಹ ಪ್ರಪಿತಾಮಹ ಅವರನ್ನ ನಾವು ಮಾಡಬೇಕಾಗ್ತಾ ಇದೆ. ಆದ್ದರಿಂದ ಇಷ್ಟು ವಿಷಯಗಳನ್ನು ನಾವು ಶ್ರಾದ್ದದ ಬಗ್ಗೆ ತಿಳಿದುಕೊಳ್ಳಬೇಕು. ಹಾಗಾಗಿ ಆ ದೇವತೆಗಳನ್ನು ಆವಾಹನೆ ಮಾಡುವಾಗ ಆಗಚ್ಚಂತು ಮಹಾಭಾಗಾಃ ವಿಶ್ವೇ ದೇವಾ ಮಹಾಬಲಾಃ ಯೇ ಅತ್ರ ವೀತಾ ಶ್ರಾದ್ದೆ ಸಾವಧಾನ ಭವಂತು ತೇ ಎಂಬುದಾಗಿ ಅವರನ್ನು ನಾವು ಕರೆಯಬೇಕು. ಹೀಗೆ ಮಾಡುವಾಗ ಆ ಬ್ರಾಹ್ಮಣ ಹಾಗೂ ಯಜಮಾನ ಇದರಿಂದ ಪ್ರೀತರಾಗ್ತಾರೆ, ಅದನ್ನು ತಿಳಿದುಕೊಳ್ತಾರೆ. ಪಿತೃದೇವತೆಗಳ ಪ್ರೀತಿ ಅನ್ನೋದು ಉಂಟಾಗ್ತಾ ಇದೆ. ಅದೇ ರೀತಿಯಾಗಿ ಶ್ರಾದ್ದ ಆರಂಭ ಮಾಡುವಾಗ ಆರಂಭದಲ್ಲಿ ಒಂದು ಮಂತ್ರ ಬರ್ತದೆ. ಆ ಮಂತ್ರ ಯಾವುದು ಅಂತ ಕೇಳಿದರೆ ಸಮಸ್ತ ಸಂಪತ್ಸಮವಾಪ್ತಿ ಹೇತವಃ ಸಮುತ್ತಿತ ಪತ್ಕುಲ ಧೂಮಕೇತವಃ ಅಪಾರ ಸಂಸಾರ ಸಮುದ್ರ ಸೇತವಃ ಪುನಾತು ಮಾಂ ಬ್ರಾಹ್ಮಣ ಪಾದಪಾಂಸವಃ ಅಂತ ಶ್ರಾದ್ದದಲ್ಲಿ ಆರಂಭಕ್ಕೆ ಒಂದು ಮಂತ್ರ ಬರ್ತದೆ. ಈ ಮಂತ್ರ ಎಲ್ಲಿದು, ಯಾರು ಹೇಳಿದ್ದು ಅಂದರೆ ಇದು ಪದ್ಮಪುರಾಣದ ಮಾತು. ಸ್ವತಃ ಪರಮಾತ್ಮನೇ ಈ ಮಾತನ್ನು ಹೇಳಿದ್ದಾನೆ. ಏನು ಅಂದರೆ ನಾವು ಶ್ರೀನಿವಾಸ ಕಲ್ಯಾಣವನ್ನು ಕೇಳುವಾಗ ಈ ಮಾತು ಬರ್ತದೆ. ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ ಅಂತ ನಾರದೇಂದ್ರ ಪ್ರೇಷಿತರಾಗಿ ಭೃಗು ಋಷಿಗಳು ರುದ್ರಲೋಕಕ್ಕೆ ಹೋಗಿ ಅಲ್ಲಿ ತಮ್ಮ ಮನೋರಥ ಈಡೇರದೆ ಅವರಿಗೆ ಶಾಪವನ್ನು ಕೊಡ್ತಾರೆ. ಬ್ರಹ್ಮಲೋಕಕ್ಕೆ ಬರುತ್ತಾರೆ, ಅಲ್ಲೂ ಕೂಡ ಗೊಂದಲ ಆಗುತ್ತೆ. ಕೊನೆಗೆ ವಿಷ್ಣುಲೋಕಕ್ಕೆ ಬಂದು ಪರಮಾತ್ಮನ ಎದೆಗೆ ಪ್ರಹಾರವನ್ನು ಮಾಡ್ತಾರೆ. ಪರಮಾತ್ಮನ ಎದೆಗೆ ಪ್ರಹಾರ ಮಾಡೋದರಲ್ಲೂ ಕೂಡ ಒಂದು ಪರಮಾತ್ಮನ ಶ್ರೇಷ್ಠತ್ವ ವಿಕಾರರಹಿತತ್ವ ತೋರಿಸುವುದು ಒಂದಾದರೆ, ಇನ್ನೂ ಒಂದು ಉದ್ದೇಶ ಇಲ್ಲಿ ಪ್ರಾಸಂಗಿಕವಾಗಿ ಹೇಳಲೇಬೇಕಾಗಿದೆ. ಅದು ಯಾವುದು ಅಂದರೆ ಋಷಿಗಳ ಪಾದದಲ್ಲಿ, ಭೃಗು ಋಷಿಗಳ ಪಾದದಲ್ಲಿ ಒಬ್ಬ ನೇತ್ರ ಎನ್ನುವ ಅಸುರ ಅಡಗಿಕೊಂಡಿದ್ದಾನೆ. ಆ ನೇತ್ರ ಎನ್ನುವ ಅಸುರ ಆ ಪಾದದಲ್ಲಿ ಇರುವವ ಆತೇನು ವರ ಪಡೆದಾನೆ ಅಂದರೆ ಬ್ರಾಹ್ಮಣರು ಎಂದೂ ಪರಮಾತ್ಮನಿಗೆ ಒದೆಯೋದಿಲ್ಲ, ಪ್ರಹಾರವನ್ನು ಮಾಡಲ್ಲ, ಹಾಗಾಗಿ ಅವರು ಪ್ರಹಾರ ಮಾಡಲ್ಲ, ನನಗೆ ಮರಣ ಬರುವುದಿಲ್ಲ ಅಂತ ಹೇಳಿ ಅವನ ಪಾದದಲ್ಲಿ ಆಶ್ರಯ ಮಾಡಿಕೊಂಡಿದ್ದಾರೆ. ಹಾಗಾಗಿ ಭಗವಂತನಿಗೆ ಪ್ರಹಾರ ಮಾಡಿದಾಗ ಭಗವಂತ ಪಾದಪೂಜೆ ಮಾಡುವ ಪ್ರಸಂಗದ ನೆವದಿಂದ ಆ ಕಣ್ಣಿನ ರೂಪದಲ್ಲಿ ಇರತಕ್ಕಂತಹ ನೇತ್ರಾಸುರನ್ನು ಕಿತ್ತಿ ಹಾಕಿ ಅವನನ್ನು ಸಂಹಾರ ಮಾಡಿದ. ಇದು ಒಂದು ಉದ್ದೇಶ. ಅದರ ಜೊತೆಗೆ ಹೆಚ್ಚಾಗಿ ಭಗವಂತ ಬ್ರಾಹ್ಮಣರ ಪಾದಪೂಜೆಯನ್ನು ಸದಾ ಕಾಲದಲ್ಲೂ ಕೂಡ ಮಾಡ್ತಾನೆ. ತನಗೆ ಪ್ರಹಾರವನ್ನು ಮಾಡಿದ್ದಾನೆ ಅಂತ ಮುನಿಸು ಮಾಡದೆ ಯಾವುದು ಸಮಸ್ತ ಸಂಪತ್ ಸಮವಾಪ್ತಿ ಹೇತವಃ ಸಮುಸ್ಥಿತ ಕುಲ ಧೂಮಕೇತವಃ ಅಂತ ಹೇಳ್ತಾ, ಅಂದರೆ ಬ್ರಾಹ್ಮಣನ ಪಾದ ಪ್ರಕ್ಷಾಲನೆಯನ್ನು ಮಾಡುವಂತಹದ್ದು ನಮಗೆ ಸಂಸಾರ ಎನ್ನುವಂತಹ ಅಸಾರವಾದ ಸಮುದ್ರವನ್ನು ದಾಟುವಾಗ ಬ್ರಾಹ್ಮಣರ ಪಾದಧೂಳಿ ನಮಗೆ ನಾವಿನಂತೆ ಇದೆ. ಅದೇ ರೀತಿಯಾಗಿ ಆಪತ್ತು ಕುತ್ತುಗಳಿಗೆಲ್ಲ ಧೂಮಕೇತುವಿನಂತೆ ಇದೆ. ಸಮಸ್ತ ಸಂಪತ್ ಸಮವಾಪ್ತಿ ಹೇತವಃ, ಸಮಸ್ತ ಸಂಪತ್ತು ಬರೋದಕ್ಕೆ ಬ್ರಾಹ್ಮಣನ ಪಾದ ನನಗೆ ಕಾರಣವಾಗಿದೆ ಎಂಬುದಾಗಿ ತಿಳಿದುಕೊಂಡು ಈ ಮಂತ್ರ ಹೇಳ್ತಾ ಭಗವಂತ ಆ ಭೃಗು ಋಷಿಗಳ ಪಾದ ಪೂಜೆಯನ್ನು ಮಾಡಿದ್ದಾನೆ. ಬರೀ ಒಬ್ಬನೇ ಅಲ್ಲ, ಲಕ್ಷ್ಮೀದೇವಿಯಿಂದ ಸಹಿತನಾಗಿ ಮಾಡಿದ್ದಾನೆ ಅನ್ನುವಂತಹ ಸಂಗತಿಯನ್ನು ಪದ್ಮಪುರಾಣ ನಿರೂಪಣೆಯನ್ನು ಮಾಡ್ತಾ ಇದೆ. ಅದೇ ರೀತಿಯಾಗಿ ಶ್ರಾದ್ದ ಆರಂಭದಲ್ಲಿ ಈ ಮಂತ್ರವನ್ನು ಕೂಡ ಹೇಳಿಸ್ತಾರೆ. ಯದಿಶ್ಚಿ ಮಹಾರಾಜ ಸರ್ವತೀರ್ಥಾವಗಾಹನಂ ವಿಪ್ರಪಾದ ವಿನಿರ್ಮುಕ್ತಂ ತೋಯಂ ಶಿರಸಿಧಾರಯೇತ್. ಇದು ಕೂಡ ಮಾರ್ಕಾಂಡೇಯ ಪುರಾಣದ ಮಾತು. ಮಹಾರಾಜ, ಈ ಮಾತನ್ನು ಯಾರು ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ. ಏನಂತ? ಯದಿಚ್ಛಸಿ ಮಹಾರಾಜ ಸರ್ವತೀರ್ಥಾವಗಾಹನಂ. ಹೇ ಮಹಾರಾಜನ ಧರ್ಮನೇ, ನೀನು ಇಡೀ ಪ್ರಪಂಚದಲ್ಲಿ ಇರತಕ್ಕಂತಹ ಎಲ್ಲ ತೀರ್ಥಗಳ ಅವಗಾಹನೆಯನ್ನು, ಅಂದರೆ ಮುಳುಗಿ ಸ್ನಾನವನ್ನು ಮಾಡಬೇಕು ಅಂತಾದರೆ ಅದು ಸಾಧ್ಯವಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಬ್ರಾಹ್ಮಣನ ಪಾದ ಪ್ರಕ್ಷಾಲನೆಯನ್ನು ಮಾಡಿ ಅದನ್ನು ನಿನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡಿದರೆ ಏನಾಯಿತು?
ವಿಪ್ರಪಾದ ವಿರುನ್ಮುಕ್ತಂ ತೋಯಂ ಶಿರಸಿಧಾರೇತ್. ಹಾಗೆ ಮಾಡಿದರೆ ಸಕಲ ತೀರ್ಥಗಳಲ್ಲೂ ಕೂಡ ಸ್ನಾನ ಮಾಡಿದ ಪುಣ್ಯವನ್ನು ಪಡೆದಂತೆ ಆಗ್ತಾ ಇದೆ ಎಂಬುದಾಗಿ ಈ ಮಾತು ಪುಷ್ಟೀಕರಣವನ್ನು ಕೊಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಇಷ್ಟೆಲ್ಲ ಸಂಗತಿಗಳು ಇದೆ ಅನ್ನೋದನ್ನು ವರ್ಷಕ್ಕೆ ಒಮ್ಮೆಯಾದರೂ ಕೂಡ ತಿಳಿದುಕೊಂಡು ಈ ಶ್ರಾದ್ದದಲ್ಲಿ ತೊಡಗಬೇಕು ಎಂಬುದಾಗಿ ಹೇಳ್ತಾ, ಇನ್ನು ಕೊನೆಯದಾಗಿ ಇನ್ನೊಂದು ಸಂಗತಿಯನ್ನು ನಾವು ಅರಿಯಬೇಕಾಗಿದೆ. ಇದೊಂದನ್ನು ಹೇಳಿ ಇವತ್ತಿನ ಈ ಸಂಗತಿಯನ್ನು ನಾನು ಮುಗಿಸ್ತಾ ಇದ್ದೇನೆ. ಶ್ರಾದ್ದ ಕಾಲದಲ್ಲಿ ಅಗ್ನಿಗೆ ಆಹುತಿಯನ್ನು ಯಾಕೆ ಕೊಡಬೇಕು ಅನ್ನೋದು. ಯಾಕೆಂದರೆ ಇದಕ್ಕೆ ಕಾರಣವನ್ನು ಪುರಾಣಗಳು ಹೀಗೆ ನಿರೂಪಣೆಯನ್ನು ಮಾಡ್ತಾ ಇದ್ದಾವೆ. ಒಂದು ಬಾರಿ ನಿಮಿ ಮಹಾರಾಜ ಶ್ರಾದ್ದ ಕರ್ಮವನ್ನು ಮಾಡ್ತಾ ಇದ್ದ. ಆವಾಗ ಎಲ್ಲ ಋಷಿ ಮಹರ್ಷಿಗಳೆಲ್ಲ ಅಲ್ಲಿಗೆ ಬಂದಿದ್ದಾರೆ. ಅವರವರಿಗೆಲ್ಲ ಯಥೋಚಿತವಾಗಿರತಕ್ಕಂಥ ಸತ್ಕಾರ ಇತ್ಯಾದಿ ಎಲ್ಲವನ್ನು ಕೂಡ ಮಾಡಿದ್ದಾನೆ. ಆವಾಗ ಏನಾಯಿತು ಅಂದರೆ ಶ್ರಾದ್ದ ಮಾಡುವವರ ಸಂಖ್ಯೆಯು ಜಾಸ್ತಿ ಆಯಿತು. ಜಾಸ್ತಿ ಆದದ್ದರಿಂದ ದೇವತೆಗಳು ಹಾಗೂ ಪಿತೃದೇವತೆಗಳು ಶ್ರಾದ್ದಾನ್ನವನ್ನು ಸ್ವೀಕಾರ ಮಾಡಿ ಬಹಳ ಕಡೆ ಶ್ರಾದ್ದ ಆದದ್ದರಿಂದ ಏನಾಯಿತು, ಅವರಿಗೆ ಅದೆಲ್ಲ ಜೀರ್ಣ ಮಾಡ್ಕೊಳ್ಳಿಕ್ಕಾಗಲಿಲ್ಲ, ಅಜೀರ್ಣ ಉಂಟಾಯಿತು. ಆವಾಗ ಶ್ರಾದ್ದಾನ್ನದಿಂದ ಅಜೀರ್ಣವನ್ನು ಹೊಂದಿರತಕ್ಕಂತಹ ಆ ದೇವತೆಗಳು ಹಾಗೂ ಪಿತೃದೇವತೆಗಳು ಸೋಮನ ಬಳಿಗೆ ಹೋಗ್ತಾರೆ. ಆ ಸೋಮನ ಬಳಿಗೆ ಹೋಗಿ ಅದರ ಅಜೀರ್ಣ ನಿವಾರಣೋಪಾಯವನ್ನು ಕೇಳ್ತಾರೆ. ಕೇಳಿದಾಗ ಆ ಸೋಮ ಹೇಳ್ತಾ ಇದ್ದಾನೆ, ನೋಡಪ್ಪ, ನೀವು ಇದರಿಂದ ಶ್ರೇಯಸ್ಸನ್ನು ಬಯಸೋದಾದರೆ ಕೂಡಲೇ ಬ್ರಹ್ಮದೇವರ ಬಳಿ ಹೋಗಿ ಅಂತ. ಆವಾಗ ಅವರೆಲ್ಲ ಬ್ರಹ್ಮದೇವರ ಬಳಿಗೆ ಬರ್ತಾರೆ. ಬ್ರಹ್ಮದೇವರ ಬಳಿಗೆ ಬಂದು ತಮ್ಮ ವಿಷಯವನ್ನು ಹೇಳಿದಾಗ ಬ್ರಹ್ಮದೇವರು ಆ ಬ್ರಹ್ಮದೇವರ ಪಕ್ಕದಲ್ಲೇ ಯಾರು ಅಂದರೆ ಅಗ್ನಿದೇವರಿದ್ದಾರೆ. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ಹೇ ಪಿತೃಗಳೇ, ನನ್ನ ಸಮೀಪದಲ್ಲಿ ಇರತಕ್ಕಂತಹ ಅಗ್ನಿದೇವ ನಿಮಗೆ ಶ್ರೇಯಸ್ಸನ್ನು ಉಂಟು ಮಾಡ್ತಾನೆ, ನಿಮ್ಮ ಅಜೀರ್ಣ ರೋಗವನ್ನು ಪರಿಹಾರ ಮಾಡ್ತಾ ಇದ್ದಾನೆ. ಸಹಿತಾಸ್ತಾತ ಭೋಕ್ಷಾಮೋ ನಿವಾಪೇ ಸಮುಪಸ್ಥಿತೆ ಜರೇಶತ ಚಾಪ್ಯನ್ನಂ ಮಯಾ ಸಾರ್ಧಂ ನ ಸಂಶಯ. ಇದು ಕೂಡ ಮಹಾಭಾರತ ಅನುಶಾಸನ ಪರ್ವದ ಮಾತು. ಆದ್ದರಿಂದ ಹೇ ಪಿತೃದೇವತೆಗಳೇ, ಶ್ರಾದ್ದದ ಸಮಯದಲ್ಲಿ ನಾವೆಲ್ಲ ಸೇರಿಯೇ ಭೋಜನವನ್ನು ಮಾಡೋಣ. ನಮ್ಮೊಡನೆ ಭೋಜನ ಮಾಡಿದ ನೀವು ಕೂಡ ಶ್ರಾದ್ದಾನ್ನವನ್ನು ಅರಗಿಸಿಕೊಳ್ಳಿ, ಇದರಲ್ಲಿ ಸಂಶಯವಿಲ್ಲ ಅಂತ ಅಗ್ನಿದೇವನೂ ಕೂಡ ಪಿತೃದೇವತೆಗಳ ಶ್ರಾದ್ದ ದೇವತೆಗಳ ಜೊತೆಗೆ ಊಟವನ್ನು ಮಾಡ್ತಾನೆ. ಹಾಗಾಗಿ ಏನಾಗಲ್ಲ, ಅಜೀರ್ಣ ರೋಗ ಬರಲ್ಲ ಪಿತೃದೇವತೆಗಳಿಗೆ ಎಷ್ಟು ಜನ ಶ್ರಾದ್ದ ಮಾಡಿದರೂ ಕೂಡ. ಹಾಗಾಗಿ ಶ್ರಾದ್ದದ ಮೊದಲು ಅಗ್ನಿಯಲ್ಲಿ ಹೋಮವನ್ನು ಮಾಡಿ ಅಗ್ನಿಗೆ ಆಹುತಿಯನ್ನು ಸಮರ್ಪಣೆ ಮಾಡಿ ಆಮೇಲೆ ಮುಂದಿನ ಶ್ರಾದ್ದದ ಕಾರ್ಯ ನಡೀತಾ ಇದೆ. ಸೋಮಾಯೇತಿ ಚ ವಕ್ತವ್ಯಂ ತಥಾ ಪಿತೃಮತೇತಿ ಚ. ಹಾಗೂ ಪಿಂಡ ಪ್ರದಾನವನ್ನು ಮಾಡುವಾಗ ಅಗ್ನಿಗೆ ಹಾಗೂ ಸೋಮನಿಗೆ ಆಹುತಿಯನ್ನು ಕೊಡುವಾಗ ಅಗ್ನಯೇ ಕವ್ಯವಾಹನಾಯ ಸ್ವಧಾ ನಮಃ ಸೋಮಾಯ ಪಿತೃಮತೆ ಸ್ವಧಾ ನಮಃ ಅಂತ ಹೇಳಿ ಹವಿರ್ಭಾಗವನ್ನು ಕೊಟ್ಟು ಪಿತೃಗಳಿಗೆ ಪಿಂಡ ಪ್ರದಾನವನ್ನು ಮಾಡೋ ಕ್ರಮ. ಹೀಗೆ ಮಾಡಿದಾಗ ಬ್ರಹ್ಮರಾಕ್ಷಸರು ಅನ್ನವನ್ನು ಅಪವಿತ್ರವನ್ನಾಗಿ ಮಾಡಲ್ಲ, ಅದರ ಬದಲು ಬೇರೆ ಕಡೆಗೆ ಓಡಿ ಹೋಗ್ತಾ ಇದ್ದಾರೆ ಅನ್ನುವಂತಹ ಸಂಗತಿಯನ್ನು ಅನೇಕ ಪ್ರಮಾಣಗಳು ನಿರೂಪಣೆಯನ್ನು ಮಾಡ್ತಾ ಇದ್ದಾವೆ. ಹೀಗೆ ಅನೇಕ ಅಪೂರ್ವವಾದ ಸಂಗತಿಗಳನ್ನು ಈ ಶ್ರಾದ್ದ ಕಲ್ಪ ನಮಗೆ ನಿರೂಪಣೆ ಮಾಡ್ತಾ ಇದೆ. ಇನ್ನು ಮುಂದೆ ನಾಳೆ ದಿವಸ ಶ್ರಾದ್ದ ಕರ್ಮಕ್ಕೂ ಪಿಂಡ ಪ್ರದಾನಕ್ಕೂ ಏನು ಸಂಬಂಧ, ಪಿಂಡದ ಮಾಧ್ಯಮದಲ್ಲಿಯೇ ಯಾಕೆ ನಾವು ಶ್ರಾದ್ದವನ್ನು ಮಾಡಬೇಕು ಅಂತ ಅನೇಕ ಅಪೂರ್ವವಾದ ಸಂಗತಿಗಳು ಇದರಲ್ಲಿ ಇದ್ದಾವೆ. ಆಮೇಲೆ ನಿನ್ನೆ ನಾವು ಆರಂಭದಲ್ಲಿ ಹೇಳಿದ ಹಾಗೆ ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿಭೋಜನಾತ್ ಗಯಾಯಾಮ್ ಪಿಂಡದಾನಾಚ್ಚ ತ್ರಿಭಿಹಿ ಪುತ್ರಶ್ಚ ಪುತ್ರತ ಅಂತ ನಿರೂಪಣೆಯನ್ನು ಮಾಡಿದ್ದೇವೆ. ಹಾಗಾಗಿ ನಾಳೆ ಇನ್ನುಳಿದ ಸಂಗತಿಗಳನ್ನು ಹೇಳಿ ಕೊನೆಗೆ ಗಯಾಶ್ರಾದ್ದದ ವಿಚಾರವಾಗಿಯೂ ಕೂಡ ಕೆಲವು ರೋಚಕವಾದ ಸಂಗತಿಗಳನ್ನು ಹೇಳಬೇಕಾಗಿದೆ. ಅದನ್ನು ನಾಳೆ ದಿವಸ ನಿರೂಪಣೆಯನ್ನು ಮಾಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಹಾಗೂ ಅಭಿವಂದನೆಗಳು. ಶ್ರೀ ಹರೇ ನಮಃ. ಶ್ರೀ ಕೃಷ್ಣಾಯ ನಮಃ.